ಬಂತು. ಸಮುದಾಯ ಒಂದು ಟ್ರೂಪಲ್ಲಿ ನಾನು ಇದ್ದೆ ಒಬ್ಬ ನಟನಾಗಿ. ಹಾಗಾಗಿ ಆ ಒಂದು 2089-90ಲೇ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಆ ಟೈಮಲ್ಲಿ ನನಗೆ ಸಾಯಿ ಪ್ರಕಾಶ್ ಸರ್ ಅಂತವ್ರು ಬಂದು ಬೆಂಬಲವಾಗಿ ನಾನು ನಿಲ್ಲಲಿಲ್ಲ. ಯಾಕಂದರೆ ನಾನು ಅವ್ರು ಮೀಟ್ ಮಾಡಲಿಲ್ಲ, ನನ್ನ ಹತ್ರ ಬಂಡವಾಳನೂ ಇರಲಿಲ್ಲ. ಹಂಗಾಗಿ ಯಾರನ್ನೂ ಮೀಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜೊತೆ ನಿಂತು ನಾನು ನಿಲ್ತೀನಪ್ಪ ನೀವು ಮಾಡು ಅನ್ನೋರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಒಂದು BSNL ಒಬ್ಬ ಕ್ಯಾಶುವಲ್ ಮಜ್ದೂರಾಗಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಕನ್ಫರ್ಮ್ ಆಯಿತು. ನಮ್ಮ BSNL ಎಂಪ್ಲಾಯೀಸು, ನನ್ನ ಕೊಲೀಗ್ಸು ಕೂಡ ಇಲ್ಲಿ ಬಂದಿದ್ದಾರೆ. ಈ ಗೋಮೂರ್ತಿ ಇರ್ಬೋದು, ಮಾಲಿಂಗ ಇರ್ಬೋದು, ಪಟ್ಟಯ್ಯ ಇರ್ಬೋದು, ನಾಗರಾಜ್ ಇರ್ಬೋದು, ತುಂಬ ಜನ ಎಲ್ಲ ಬಂದಿದ್ದಾರೆ. ಆದರೆ ನಾನು BSNL ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿ, ಆಮೇಲೆ ಬ್ಯಾಂಗ್ಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಆಗಿ, ಕರ್ನಾಟಕ ಸರ್ಕಲ್ ಲೀಡರ್ ಆಗಿ ನಾನು ಅಲ್ಲಿ ಸೇವೆಯನ್ನು ಮಾಡಿದೆ. ಅದಾದ ನಂತರ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕ್ತಾರೆ 2017ನಲ್ಲಿ. ಆಲ್ರೆಡಿ ನೀವು ಹೇಳಿದ್ದೀರ. ಅದಾದ ನಂತರ ಸುಮಾರು ಪ್ರಾಜೆಕ್ಟ್ಗಳನ್ನ ಮಾಡಿ, ಸುಮಾರು ಬ್ರಾಂಚ್ಗಳನ್ನ ಮಾಡಿ, ಒಂದು ಸೋಷಿಯಲ್ ಸರ್ವಿಸಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಅವ್ರ ಮಕ್ಕಳಿಗೆ ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ಮಾಡ್ತಾ ಬಂದೆ. ಕೆಲವು ಅನಾಥಾಶ್ರಮ ಇರ್ಬೋದು, ಹೀಗೆ ಒಂದು ಸೋಷಿಯಲ್ ಸರ್ವಿಸ್ನ ಮಾಡ್ತಾ ಬಂದೆ. ಅದ್ರ ಜೊತೆಗೆ ಈ ಒಂದು ಸಿನಿಮಾ ಫೀಲ್ಡ್ಗೆ ಅಕಸ್ಮಾತಾಗಿ ಮತ್ತೆ ಎಂಟ್ರಿ ಆದೆ. ಯಾಕೆಂದರೆ ಯಾರೋ ಒಬ್ಬರು ಬಂದುಬಿಟ್ಟು ಸರ್ ನಮ್ಮದು ಮುಹೂರ್ತ ಇದೆ ಬನ್ನಿ ಅಂದರು. ಆ ಮುಹೂರ್ತಕ್ಕೆ ಹೋದ್ಮೇಲೆ ಇಲ್ಲ ಸರ್ ನಾನು ಒಂದು ಸಿನಿಮಾ ಇದೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದರು. ಹಾಗಾಗಿ ಒಂದು ಉಗ್ರಗುಣಂ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ನಮ್ಮ ಏನು ಸೋನಲ್ ಅಥವಾ ಹೀರೋಯಿನ್ ಏನಿದಾರೋ ಈಗ ಅವ್ರನ್ನ ಒಂದು ಹೀರೋಯಿನ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಉಗ್ರ ತಾಂಡವ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ರು. ಅದು ಆಲ್ರೆಡಿ 99% ಆಗಿ ಪ್ಯಾಚ್ ವರ್ಕ್ ಪೆಂಡಿಂಗ್ ಇದೆ. ಅದಾದ ನಂತರ ಈ ಒಂದು ಕಥೆನ ನಾನು ಸೃಷ್ಟಿ ಮಾಡಿದೆ. ಇದು ಫಸ್ಟ್ ಬಂದು ವಿಧಾನಸೌಧ ಹರಾಜ್ ಅಂತ ಇಟ್ಟೆ. ಹುಷಾರ್ ನೀನಿರಲ್ಲ ಆಮೇಲೆ ಅಂದರು. ಸರಿ ಬಿಟ್ಬಿಟ್ಟೆ. ನಾನೇ CM ಅಂತ ಇಟ್ಟೆ. ಆಮೇಲೆ ನಮ್ಗೆ ಹೀರೋ ಹೇಳಿದ್ರು ಬೇಡ ಸರ್, ಫಸ್ಟೇ ನಾವು ಯಾಕೆ ಹೇಳೋದು ಸರ್ ನಾನೇ CM ಅಂತ, ಬಿಟ್ಬಿಡಿ ಸರ್ ಬೇರೆ ಯಾವ್ದಾರು ಇಡೋಣ ಅಂತ. ಆಮೇಲೆ ಸ್ಟಾರ್ಟ್ ಆಗಿದ್ದೆ ಕಾಮನ್ ಮ್ಯಾನ್ ಅಂತ ಅಂದ್ಬಿಟ್ಟು ಈಗ ನಮಗೆ ಕನ್ಫ್ಯೂಸ್ ಇತ್ತು. ಯಾಕೆಂದರೆ ನಾನೇ CM ಅನ್ನೋದು ನನಗಿಷ್ಟ ಆಯ್ತು. ಯಾಕೆಂದರೆ ನಾನು CM ಕ್ಯಾರೆಕ್ಟರ್ ಮಾಡ್ತಿದ್ದೆ. ಈ ನಾನೇ CM ಅಂತ ತೋರಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನೇ CM ಅಂತ ಇಡೋಣ ಅಂತ ನೋಡಿದೆ. ಇವ್ರು ಹೇಳಿದ್ರು ಹೀರೋ ಬಿಡ್ತಾ ಇಲ್ಲ ಗೌರಿಶಂಕರ್ ನನಗೆ. ಇಲ್ಲ ಸರ್ ಅದು ಬೇರೆ ಯಾವ್ದಾದ್ರು ಟೈಟ್ಲ್ ಇಡಿ ಸರ್ ಅಂತ. ಆಮೇಲೆ ಆಯಿತು ಒಂದು ಕಾಮನ್ ಮ್ಯಾನ್ ಅಂತ ಡಿಸೈಡ್ ಆಯಿತು. ಆದರೆ ನಮ್ಮಲ್ಲಿ ಟಕಪ್ಪರು ಈಗ ಇದನ್ನ ಏನು ಮಾಡಬೇಕು ನಾವು ಸಾರ್ವಜನಿಕರು ಬಿಟ್ಬಿಡೋಣ ಅಂತ. ಆಮೇಲೆ ಏನು ಮಾಡ್ದೋ ಎಲ್ಲ ಏನು ವಾಟ್ಸಪ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಬ್ಬ ಇವನ್ ನವೀನ್ ಭಾಳ ಹೆಲ್ಪ್ ಮಾಡಿದ್ರು ನಮಗೆ ಪ್ರಮೋಟರ್ಸು. ಅವ್ರ ಮೂಲಕ ಸುಮಾರು ಲಕ್ಷಾಂತರ ಜನಕ್ಕೆ ಅದು ರೀಚ್ ಆಯಿತು. ಆ ರೀಚ್ ಆದಮೇಲೆ ಎಲ್ಲ ಬಂದಿತ್ತು ಗೌರಿಶಂಕರ್ ಕಡೆ. ಅದೇನೋ ಗೊತ್ತಿಲ್ಲ, ನನ್ನ ಕಡೆದು ಬರಲಿಲ್ಲ, ರಿಸಲ್ಟ್ ಬಂದಿತ್ತು ಅವ್ರ ಕಡೆ ಕಾಮನ್ ಮ್ಯಾನ್ ಅಂತ. ಕೊನೆಗೆ ಡಿಸೈಡ್ ಮಾಡಿತ್ತು ಕಾಮನ್ ಮ್ಯಾನ್ ಅಂತ. ಹಾಗಾಗಿ ಇವತ್ತು ಎಲ್ಲ ಕಡೆ ಕಾಮನ್ ಮ್ಯಾನ್ ಅನ್ನೋದು ಮುಂಚಿತವಾಗಿ ಪ್ರಚಾರ ಆಗಿದೆ. ಇವತ್ತು ಒಂದು ಟೈಟಲ್ನ ನಾವು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾನು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಶೂಟಿಂಗ್ನ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು ಮುಹೂರ್ತ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದಾಗ ಡೈರೆಕ್ಟರ್ ಸರ್ ಹೇಳಿದ್ರು ಬೇಡ ಸಿಂಪಲ್ಲಾಗೆ ಪೂಜೆ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಮಧ್ಯದಲ್ಲಿ ಬೇಕಾದ್ರೆ ನೋಡೋಣ ಅಂತ. ಅದರಲ್ಲಿ ಗಿರೀಶ್ ಗೌಡ್ರು ಇಲ್ಲ ಸರ್ ಮಾಡಲೇಬೇಕು ಮಧ್ಯದಲ್ಲೇ. ಅದು ಏನೋ ಹೇಳ್ಕೊಂಡು ಹಂಗೆ ಹೋಯ್ತು. ಇವ್ರು ನಮ್ಮನ್ನು ಬಿಡಲೇ ಇಲ್ಲ ಡೈರೆಕ್ಟ್ರು. ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಮಾಡಿಬಿಟ್ರು. ಎಲ್ಲಿಂದ ಪ್ರೆಸ್ ಮೀಟ್ ಮಾಡೋದು? ಆಮೇಲೆ ನಾವು ಡಿಸೈಡ್ ಮಾಡಿದ್ರೆ ಟೈಟಲ್ ಲಾಂಚ್ ಮಾಡ್ತಾರಲ್ಲ ಸರ್, ಆವಾಗ ಪ್ರೆಸ್ ಮೀಟ್ ಮಾಡೋಣ ಅಂತ. ಇವತ್ತು ಆ ಗಳಿಗೆ ಕೂಡ ಬಂದಿದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಬೆಂಬಲ ಮತ್ತು ಏನು ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಏನಿದಾರೋ ನಿಮ್ಮ ಸಹಕಾರ ನಮಗೆ ದಯವಿಟ್ಟು ಬೇಕು. ಮತ್ತು ಈ ಒಂದು ಆಡಿಯನ್ಸು ಏನಿದಾರೋ ನಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅಕ್ಕ ತಂಗಿದಿರ್ಬೋದು, ಎಲ್ಲರೂ ಕೂಡ ಸಪೋರ್ಟು ನಮಗೆ ಬೇಕಾಗುತ್ತೆ. ಒಂದು ಸಿನಿಮಾ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ನಾನು ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ಯಾಕೆಂದರೆ ಫಸ್ಟು ನಾವು ಮಾಡಿದ ಊಟ ನಮಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಮಗಂತೂ ಭಾಳ ಇಷ್ಟ ಆಯಿತು, ತುಂಬ ಚೆನ್ನಾಗಂತೂ ಬಂದಿದೆ. ನಮ್ಮ ಇವರು ಯಾರು ವಿನಯ್ ಚಂದರ್ ಅವರು ಬಂದು ಮ್ಯೂಸಿಕ್ ಡೈರೆಕ್ಟ್ರು ಭಾಳ ಚೆನ್ನಾಗಿ ಅದನ್ನು ಟ್ಯೂನ್ನ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗೆ ಸಾಂಗ್ಗಳನ್ನ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವರು ಹೆಸರುಗಳನ್ನ ಒಬ್ಬೊಬ್ಬರೇ ಆಮೇಲೆ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಇವನ್ನ ಅರಸ್ ಇರ್ಬೋದು. ಈಗ ನನಗೆ
ಕೆಲವು ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು. ಎಸ್ಕಾಟ್ ಶ್ರೀನಿವಾಸ್, ಎಸ್ಕಾಟ್ ಗಣೇಶ್ ರಾವ್, ಗಣೇಶ್ ರಾವ್, ಉಮಾಶಂಕರ್. ಹಾಗಾಗಿ ಇವರು ಕಾವ್ಯ, ತುಂಬ ಜನ ಅವರವರು, ಇವನು ರಮೇಶ್ ಭಟ್ ಇರ್ಬೋದು, ಅಶೋಕ್ ಇರ್ಬೋದು, ಇವರೆಲ್ಲ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಭಾಳ ಜೀವ ತುಂಬಿ ಅದನ್ನು ಕ್ಯಾರೆಕ್ಟ್ರನ್ನ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್, ಒಂದು ಮೇಕಪ್ ಮ್ಯಾನ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಜೆ ಕೃಷ್ಣ ಅವರು ಸುಮಾರು 150 ಚಿತ್ರ ಮಾಡಿದ್ದಾರೆ. ನಮಗೆ ಭಾಳ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಅವ್ರ ಮಗ ದೀಪಕ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ನಾವೆಲ್ಲ ಏನು ಅಂತಂದರೆ, ನಾನು ಪ್ರೊಡ್ಯೂಸರು, ಅವರು ಡೈರೆಕ್ಟ್ರು, ಇವರು ಡಿ ಒ ಪಿ ಅಥವಾ ಟೆಕ್ನಿಷಿಯನ್ ಏನಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿದ್ದು. ನಾವು ಒಂದು ಫ್ಯಾಮಿಲಿ ಥರ ಇದ್ದು ನಾವು ವರ್ಕ್ ಮಾಡ್ಕೊಂಡು ಬಂದು ಇವತ್ತು ಎಲ್ಲ ಖುಷಿಯಾಗಿದ್ದಾರೆ. ಇವನ್ ನಾವು ಪ್ರೊಡಕ್ಷನ್ ಇವರು ಮ್ಯಾನೇಜರ್ ಕುಮಾರ್ ಇರ್ಬೋದು, ಈಗ PRO ನಮ್ಮ ನಾಗೇಂದ್ರ ಅವ್ರು ಇರ್ಬೋದು, ಅಥವಾ ಅದರಲ್ಲಿ ನವೀನು ಮತ್ತು ಆಕಾಶು, ಇದೆಲ್ಲ ಅಕೌಂಟ್ಸ್ ಎಲ್ಲ ನೋಡ್ತಾ ಇದ್ದಂಥವ್ರು ಸರಳ, ಅವರು ಕೂಡ ತುಂಬ ಕಷ್ಟ ಬಿದ್ದಿದ್ದಾರೆ. ಹಾಗಾಗಿ ಇವನ್ನು ನಮ್ಮ ಬಾಬು ಖಾನ್ ಎಲ್ಲಿದ್ದಾರೆ? ನಿನ್ನೆ ಅವರು ನಮ್ಮ ಹೆಸರು ಬಿಟ್ಬಿಟ್ರು ಅಂತ ಹೇಳಿದ್ರು. ಹಾಗಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇರ್ಬೋದು, ಒಂದು ಏನು ಪ್ರೊಡಕ್ಷನ್ ಬಾಯ್ ಇರ್ಬೋದು, ಊಟದಿಂದ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ನಮಗೆ ಕೊನೆಗೆ ಸಿನಿಮಾ ರಿಲೀಸ್ ಆಗಿ ಒಂದು 100 days ಆಗೋವರೆಗೂ ನಿಮ್ಮ ಒಂದು ಸಹಾಯ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದೆ. ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದರೆ, ನಾನು ಸುಮಾರು ಸಮುದಾಯದಲ್ಲಿದ್ದೆ. ನನ್ನ ರಂಗಭೂಮಿ ನಟ, 30-40 ವರ್ಷದ ಹಿಂದೆ, 30 years ಬ್ಯಾಕ್. ಅದಾದಮೇಲೆ ಟಚ್ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಸರಿ ಒಂದು ಯಾವುದೋ, ನಾನು ಅವಾಗಲೇ ಉಗ್ರ ತಾಂಡವ ಅಂತ ಅದರಲ್ಲಿ ಒಂದು ಜಮೀನ್ದಾರನ ಕ್ಯಾರೆಕ್ಟರ್ ಮಾಡಿದೆ. ಒಂದು ಕಾನ್ಫಿಡೆನ್ಸ್ ಬಂತು, ಮಾಡ್ಬೋದು ಪರವಾಗಿಲ್ಲ ಅಂತ. ಆಮೇಲೆ ಸಾಯಿ ಪ್ರಕಾಶ್ ಅವರಿಗೆ ನಾನು ಹೇಳಿದೆ, ಸರ್ ಇದರಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಇದೆಯಲ್ಲ ಸರ್, ಅದು ನಾನೇ ಮಾಡ್ತೀನಿ ಅಂದರೆ ಅವ್ರು ಕೆಳಗಿಂದ ಮೇಲ್ಗಡೆ ನೋಡೋದು, ಏನು ಮಾಡ್ಬಿಡ್ತೀವಿ ಗೊತ್ತಿಲ್ಲ. ನಾನು ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟೆ, ಸರ್ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಏನಿದಾರೋ ಅವರು ಲೆವೆಲ್ಗೆ ನಾನು ತೂಗಿಸ್ತೀನಿ ಸರ್, ಒಂದು ಧೈರ್ಯ ಇದೆ ಸರ್ ನನಗೆ, ಕೊಡಿ ಸರ್ ಅಂತ. ಆಮೇಲೆ ಆಯಿತು ಮಾಡ್ರಿ ಅಂದರು. ಅದು ಫಸ್ಟ್ ಸ್ಟಾರ್ಟ್ ಆಗೋರು ಅವ್ರಿಗೇನೋ ಏನಂತ ಗೊತ್ತಿಲ್ಲ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೂ ಸ್ವಲ್ಪ ಅಳಕಿತ್ತು. ಆಮೇಲೆ ಮಾಡ್ತಾ ಅದು ಭಾಳ ಚೆನ್ನಾಗಿ ಬಂತು. ಆಮೇಲೆ ನನಗೆ ಎಲ್ಲರೂ ಹೇಳ್ತಾಯಿದ್ರು, ಇವರು ಶಶಿಕಿರಣ್ ಮತ್ತು ರಾಮಚಂದ್ರ ಇವರೆಲ್ಲ ಹೇಳ್ತಾಯಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀರ ಸರ್ ಅಂತ. ನಾನು ನಂಬಿಕೆ ಇರಲಿಲ್ಲ. ನಾನು ಆಮೇಲೆ ಎಡಿಟಿಂಗ್ ಆಗಿ ಫೈನಲ್ ಆದಮೇಲೆ ನನ್ನ ಕರೆದು ತೋರಿಸೋದಿಲ್ಲ, ಅವು ನನಗೆ ಆಶ್ಚರ್ಯ, ನಾನು ಹಿಂಗೆ ಮಾಡಿದ್ನ ಅಂತ. ಹಾಗೆ ಒಬ್ಬ ನಟನಿಗೆ ಒಳಗಡೆ ಏನಿದೆ ಅನ್ನೋದು ಆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಬರುತ್ತೆ, ಇಲ್ಲಾಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಬರೋದಿಲ್ಲ. ಇದಂತೆ ನಾರ್ಮಲ್. ಹಾಗಾಗಿ ನನಗೆ ಆ ಒಂದು ಸಮಾಧಾನ ಇದೆ. ಹೌದು ಸರ್, ಹೌದು ಸರ್. ಈಗ ನಾನು ಒಂದು ವಿಷಯ ಹೇಳಲ್ಲ, ನಿಮಗೆ ಹೇಳಬೇಕು ಸರ್. ಇದು ಯಾರೋ ಒಂದು ಬರ್ತಡೇ ಇತ್ತು ಸರ್. ಬರ್ತಡೇ ಇದ್ದಾಗ ನಾನು ಕೇಳಿದ್ರು, ಏನು ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ವಿಧಾನಸೌಧ ಗಿಫ್ಟ್ ಕೊಡ್ತೀನಿ. ಏನು ವಿಧಾನಸೌಧ ನಿಮ್ಮ ಅಪ್ಪಂದ ಅಂತ ಕೇಳಿದ್ರು. ಅಲ್ಲ ಪಬ್ಲಿಕ್ದು. ಆ ಪಬ್ಲಿಕ್ ನಾನು ಒಬ್ಬ, ಹಂಗಾಗಿ ನನಗೂ ಸಂಬಂಧಪಡುತ್ತೆ, ನನಗೂ ಹಕ್ಕಿದೆ, ಹಂಗಾಗಿ ನಾನು ವಿಧಾನಸೌಧ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಕಥೆನ ಸೃಷ್ಟಿ ಮಾಡಿದೆ ನಾನು. ಆ ಕಥೆನ ಸೃಷ್ಟಿ ಮಾಡಿ ಆ ಒಂದು ಟೈಮಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ನಾನು ಗೆಸ್ಟಾಗಿ ಹೋಗಿದ್ದೆ. ನಮ್ಮ ಸಾಯಿ ಪ್ರಕಾಶ್ ಸಾರು ಕೂಡ ಗೆಸ್ಟಾಗಿ ಬಂದಿದ್ರು. ಅದೇನೋ ನನ್ನ ಅದೃಷ್ಟಕ್ಕೆ ನನ್ನ ಪಕ್ಕದಲ್ಲೇ ಕೂತಿದ್ರು. ಗ್ಯಾಪ್ ಸಿಕ್ಕಿದಾಗ, ಸರ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೇಕು ಸರ್, ಒಂದು 10 ನಿಮಿಷ ನಂಗೆ ಸಿಗಿ ಅಂತ ಹೇಳಿದೆ. ಆಮೇಲೆ ಒಂದು ಹೋಟ್ಲಲ್ಲಿ ಮೀಟ್ ಮಾಡಿ ನಾನು ಸುಮ್ಮನೆ ಒಂದು ಔಟ್ಲೈನ್ಸ್ ಹೇಳಿದೆ, ಏನು ಮಾಡ್ಬೋದು ಪರವಾಗಿಲ್ಲ ಅಂತ ಅಂದರು. ಅದಾದಮೇಲೆ ನಾವು ಕೂತ್ಕೊಂಡು ವರ್ಕೌಟ್ ಮಾಡಿ ಇದನ್ನ ಒಂದು ಕಥೆಯಾಗಿ ತೊಗೊಂಬಂದ ಸರ್. ಒಬ್ಬ ಆರ್ಡಿನರಿ ಪರ್ಸನ್ನು, ಒಬ್ಬ ಕಾಮನ್ ಮ್ಯಾನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಪ್ರೆಷರ್ ತಂದು ಏನೋ ಚೀಫ್ ಮಿನಿಸ್ಟರ್ ಆಗಿರುವಂಥ ವ್ಯಕ್ತಿ ತಾನಾಗೇ ಸೀಟನ್ನು ಬಿಟ್ಟು ಅವ್ರನ್ನ ಚೀಫ್ ಮಿನಿಸ್ಟ್ರು ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಆ ಸೀಟ್ ಉಳಿಸ್ಕೊಳಕ್ಕೆ ಅವ್ರು ಏನು ಮಾಡ್ತಾರೆ, ಆ ಸೀಟ್ ಕಿತ್ಕೊಳಕ್ಕೆ ನಾವೇನು ಮಾಡ್ತೀವಿ, ಇದು ಥೀಮ್ ಸರ್. ನಿರ್ಮಾಪರಿಗೆ ಅನ್ನದಾತರು ಅಂತ, ಆ ಅನ್ನದಾತನಿಂದಲೇ
ಸಿನಿಮಾ ರಂಗ ಉಳಿಯೋದಕ್ಕೂ ಬದುಕೋದಕ್ಕೂ ಒಂದು ಅವಕಾಶ ಇರುತ್ತೆ. ನಾನು ತೆಲುಗು ಆಗ್ಬೋದು, ಕನ್ನಡ ಆಗ್ಬೋದು, ತುಂಬ ನಿರ್ಮಾಪನ ನಾನು ನೋಡಿದ್ದೀನಿ. ನಾನು ಎಲ್ಲ ನಿರ್ಮಾಪನಲ್ಲಿ ಆ ಕಾಲದಲ್ಲಿ ನಾನು ರೌಡಿ MLA ನಿರ್ಮಾಪನ ನಾನು ತುಂಬ ಇಷ್ಟಪಟ್ಟಿದ್ದೆ. ಆಫ್ಟರ್ ಲಾಂಗ್ ಗ್ಯಾಪ್ ನರಸಿಂಹಮೂರ್ತವ್ರು ನಾನು ಇಷ್ಟಪಟ್ಟಿದ್ದೀನಿ. ನಾನು ಯಾಕೆಂದ್ರೆ ಸಿನಿಮಾಗೆ ಏನು ಬೇಕು, ಯಾರು ಬೇಕು, ಎರಡೇ ನಾನು ಹೇಳ್ತಾ ಬಂದಿದ್ದೀನಿ. ಯಾವತ್ತೂ ಇವ್ರ ಯಾಕೆ ಅವ್ರ ಯಾಕೆ ಯಾವತ್ತೂ ಕೇಳಲಿಲ್ಲ. ಅದು ಅವ್ರ ದೊಡ್ಡ ಗುಣ. ಆಮೇಲೆ ಸಿನಿಮಾ ರಂಗ ಕ್ಲಿಷ್ಟದಲ್ಲಿದೆ, ಕುಸಿತಾ ಇದೆ ಅಂತ ದಿನ ನಾವು ಪೇಪರ್ನ ನೋಡ್ತಾ ಇದ್ವಿ. ನೀವೇ ಬರೆದು ಕೊಡ್ತಾ ಇದ್ದೀರಾ. ನಿನ್ನೆ ಪೇಪರ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟದಲ್ಲಿದೆ ಇಂಡಸ್ಟ್ರಿ ಅಂತ. ಇದೆಲ್ಲ ಅವರು ಪೇಪರ್ ನೋಡ್ತಾ ಇರ್ಬೋದು, ಆದರೆ ನಾನು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ, ಗ್ಯಾರಂಟಿ ಈ ಸಿನಿಮಾ ನನಗೆ ಹೆಸರು ಬರುತ್ತೆ. ಅವ್ರು ಕೇಳಿದ್ದಂದೆ ಈ ಸಿನಿಮಾ ನನಗೆ ಹೆಸರು ಬರ್ಬೇಕು ಸರ್ ಅಂತ ಅವ್ರು ಕೇಳಿದ್ದಾರೆ ಅಷ್ಟೇ. ಲಾಭ ಇಷ್ಟು ಬರುತ್ತೆ ಅಂತ ಅವ್ರು ಹೇಳಿಲ್ಲ. ಆ ಥರ ಒಳ್ಳೆ ಗುಣ ಇರುವಂಥವ್ರು ನಮ್ಮ ನರಸಿಂಹಮೂರ್ತಿ ಅವರು. ಕದ್ರಿ ಲಕ್ಷ್ಮಣ ಸ್ವಾಮಿ ಅಲ್ಲ ಸರ್, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಕ್ಯಾಜುವಲ್ ಸ್ಟಾರ್ಟ್ ಮಾಡೋಣ, ಸಿನಿಮಾ ಆದಮೇಲೆ ಒಳ್ಳೆ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ದೀವಿ. ನಿಜವಾಗ್ಲೂ ನಮಗೆ ಯಾವ ರೀತಿ ಸಿನಿಮಾ ಮಾಡಿದ್ದೀವಿ, ಎಷ್ಟು ಫಾಸ್ಟಾಗಿ ಮಾಡಿದ್ದೀವಿ ನನಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನನ್ನ ಟೀಮ್. ನನ್ನ ಜೊತೆಯಲ್ಲಿ ಬೇಕಾಷ್ಟು ಪಿಕ್ಚರ್ಸ್ ಮಾಡಿದ್ದಾರೆ. ಜೆ ಕೃಷ್ಣ, ಶಶಿಕಿರಣ್ ಆಗ್ಬೋದು, ಮುನ್ರಾಜ್ ಆಗ್ಬೋದು. ಕಲಾವಿದರ ಬಗ್ಗೆ ಹೇಳಬೇಕಾಗಿಲ್ಲ. ನನ್ನ ಹಿಂದೆ ದೊಡ್ಡ ತಂಡ ಇದೆ. ಈಗ ಯಾವತ್ತೂ ಸ್ವಲ್ಪ ಗರ್ವ ಆಗ್ಬೇಡ, ತುಂಬ ಗರ್ವ ನನಗೆ ಯಾರು ಫೋನ್ ಮಾಡಿದ್ರು ಏನು ಮಾತಾಡಲ್ಲ. ಒಂದು ಕೆಲಸ ಮಾಡ್ತಾರೆ, ಕವರ್ ಕೊಟ್ಟೆ ತೊಗೊಂಡು ಹೋಗ್ತಾರೆ, ಕವರ್ ಓಪನ್ ಮಾಡಿ ನೋಡಲ್ಲ. ಅಲ್ಲಿ ಅಂತ ಗುಣವಂತ ನಮ್ಮ ಕಲಾವಿದರು. ಇವರೆಲ್ಲ ಇರುವಾಗ ನನಗೆ ಭಯ ಏನಿರುತ್ತೆ? ನನಗೆ ಭಯನೇ ಇಲ್ಲ. ಅದಕ್ಕೆ ನಾನು ಅಷ್ಟು ಪಿಕ್ಚರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮಗನಾಗಿ ನೀವು ಸಾಕೊಂಡು ಬಂದ್ರಿ ಅಷ್ಟೇ. ಯಾವತ್ತೂ ನನ್ನ ಮೇಲೆ ಇಷ್ಟು ಕಪ್ಪು ಚುಕ್ಕ ಇಲ್ಲದೆ ನೀವೇ ಕಾಪಾಡ್ಕೊಂಡು ಬಂದಿದ್ರಿ. ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ನಿಮ್ಮ ಸಹಾಯ ನಾನು ಮರೆಯೋಕ್ಕಾಗಲ್ಲ. ಮುಖ್ಯವಾಗಿ ಒಂದು ಸಿನಿಮಾ ಇನ್ವಿಟೇಷನ್ ಬರಬೇಕಂದ್ರೆ ಹಾಡುಗಳು ಇಂಪಾರ್ಟೆಂಟ್. ವಿನಯ್ ಚಂದ್ರ ಅವ್ರ ತಂದೆಯವರು ನಮ್ದೆಲ್ಲ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ, ಜರ್ನಲಿಸ್ಟ್ ಆಗಿ ಪರಿಚಯ ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಗಿರೀಶ್ ಗೌಡರು ವಿನಯ್ ಚಂದ್ರನ ಈ ಪಿಕ್ಚರ್ ಕರ್ಕೊಂಡು ಬಂದರು. ನಿಮ್ಮೆಲ್ಲರಿಗೂ ಗೊತ್ತು, ಹೆಚ್ಚು ಸಿನಿಮಾಗಳು ನಾನು ಉಪೇಂದ್ರ ಕುಮಾರ್ ಅವರು, ಹಂಸಲೇಖ ಜೊತೆ ಜಾಸ್ತಿ ನಾನು ಮಾಡಿದ್ದೀನಿ. ಬೇರೆಯವ್ರದ್ದು ಕಡಿಮೆ ಮಾಡಿದ್ದೀನಿ. ನಾನು ಹೊಸಬ್ರ ಮಾಡಲಿಲ್ಲ. ನಾನು ಅವರು ಹೊಸಬರೆಲ್ಲ ಜಗ್ಗೇಶ್ ಅವರು ಚಿತ್ರ ಎಲ್ಲ ಮಾಡಿದ್ದಾರೆ. ಬಟ್ ಗಿರೀಶ್ ಅವರು 2-3 ಸಾಂಗ್ ಕೇಳಿಸಿದ್ದಾರೆ. ಇಮಿಡಿಯೇಟ್ ನರಸಿಂಹಮೂರ್ತಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದೀನಿ, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಸರ್, ನಿಮ್ಗೆ ಓಕೆ ಅಂದರೆ ಓಕೆ ಸರ್ ಅಂತ ಇಲ್ಲ ನರಸಿಂಹಮೂರ್ತಿ ಅವರು. ಅದಕ್ಕೆ ನರಸಿಂಹಮೂರ್ತಿ ಅವ್ರ ಬಗ್ಗೆ ಫಸ್ಟೇ ನಾನೊಂದು ಸಬ್ಟೈಟ್ಲ್ ಹಾಕ್ಕೊಂಡಿದ್ದೀನಿ. ನಾನು ಈಸ್ ವೆರಿ ಗುಡ್ ಪ್ರೊಡ್ಯೂಸರ್ ಅಂತ. ಇಂಥ ನಿರ್ಮಾಪಕರಿದ್ದರೆ ನಾವು ಒಳ್ಳೆ ಒಳ್ಳೆ ಚಿತ್ರ ಮಾಡೋಕ್ಕೆ ಅವಕಾಶ ಇರುತ್ತೆ. ಹಾಡುಗಳು ಬರೆದವರಾಗ್ಬೋದು, ಸಂಭಾಷಣೆ ಬರೆದವರಾಗ್ಬೋದು, ಎಲ್ಲರೂ ಅದ್ಭುತವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜನವರಿ 21 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಫಸ್ಟ್ ಕಾಪಿ ನೋಡೋಂಥ ಸ್ಟೇಟಸ್ ನಾವು ಬಂದಿದ್ದೀವಿ. ದಟ್ ಮೀನ್ಸ್ ಮೈ ಟೀಮ್ ಈಸ್ ಸೂಪರ್. ನಾನು ಯಾವತ್ತೂ ನನ್ನಿಂದ ಸಿನಿಮಾ ಸಕ್ಸಸ್ ಆಯ್ತು ಅಂತ ಇವಾಗ ಯಾವ ಪ್ರೆಸ್ ಮೀಟಲ್ಲಾಗಲಿ ಇಲ್ಲಿ ನಾನು ಹೇಳಿಲ್ಲ. ನನ್ನ ಟೀಮ್ನಿಂದ ನಾನು ಸಕ್ಸಸ್ ಆಗಿದ್ದೀವಿ. ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ವಿ, ಸಕ್ಸಸ್ ಮಾಡಿದ್ವಿ ಅನ್ನೋದು ನನ್ನ ಗುಣ. ಅದೇ ರೀತಿ ನನ್ನ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರೂ ಸಹಕಾರ, ನಿರ್ಮಾಪಕರ ಧೈರ್ಯ ಸರ್ ನರಸಿಂಹಮೂರ್ತಿ. ಯಾಕಂದರೆ 200-300 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದೆರಡು ಸಕ್ಸಸ್ ಆಗ್ತಾ ಇಲ್ಲ ಅಂತ.
ಅದು ನೀವು ಎಷ್ಟು ಧೈರ್ಯದಿಂದ ಮಾಡಿದ್ರಿ. ಹ್ಯಾಟ್ಸ್ ಆಫ್ ಟು ಮೈ ಪ್ರೊಡ್ಯೂಸರ್. ಎಸ್, ನೀವಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಸರ್. ಇನ್ನು ಹೀರೋ ಬಗ್ಗೆ ಹೇಳಬೇಕಂದ್ರೆ, ಲಾಸ್ಟ್ ಇಯರ್ ಫಿಲ್ಮ್ ಫೆಸ್ಟಿವಲ್ ಜೂನಿಯರ್ನಲ್ಲಿ ನಮ್ಮ ಟೀಮ್ಗೆ ನಿಮ್ಮ ಪಿಕ್ಚರ್ ಬಂತು. ನಾವು ಸೆಲೆಕ್ಟ್ ಮಾಡಿದ್ವಿ. ನಾವು ಈ ಹುಡುಗ ತುಂಬ ಆ್ಯಕ್ಟ್ ಮಾಡಿದ್ದಾನೆ, ಡೈರೆಕ್ಟರ್ ನಿಜವಾಗ್ಲೂ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆರೆಬೇಟೆ ನಾವು ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಮಾಡಿದ್ವಿ. ನಾವು ಗಿರೀಶ್ ಗೌಡರು ಕೆರೆಬೇಟೆ ಹೀರೋ ಹೆಂಗಿರ್ತಾರೆ ಸರ್ ಅಂತ ನಾವು ಪಿಕ್ಚರ್ ನೋಡಿ ಅವನ್ನೇ ನೋಡಬೇಕಾಗಿಲ್ಲ ಅಂದರು. ನೆಕ್ಸ್ಟ್ ಡೇ ಮಾತಾಡಿದ್ದೀವಿ, ಇಮಿಡಿಯೇಟ್ ಅಡ್ವಾನ್ಸ್ ಕಳಿಸಿದ್ದಾರೆ. ವಿತಿನ್ 24 hours ಎಲ್ಲ ಕೂಡಿ ಬಂತು. ಆ ರೀತಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಫಿನಿಷ್ ಮಾಡಿದ್ದು ಹಿಂಗಾಯ್ತು ಹಂಗಾಯ್ತು ಅನ್ನೋದಲ್ಲಿ ಸಿನಿಮಾ ಫಿನಿಷ್ ಮಾಡಿದ್ವಿ ನಾವು. ಗಾಡ್ ಬ್ಲೆಸ್ ಯು ಗೌರಿ. ನಮ್ಮ ಸಿನಿಮಾ ಮಾಡೋ ನಿಮಗೆ ಫಿಲ್ಮ್ಫೇರ್ ಅವಾರ್ಡ್ ಬಂತು ಅಂತ ನಮಗೆ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮಾಡುವಾಗ ಈಗ ಫಿಲ್ಮ್ಫೇರ್ ಅವಾರ್ಡ್ ಅಂತ ಹೀರೋಯಿನ್ಸ್ ಆಗ್ಬೋದು, ಕಳೆದ್ರ ಆಗ್ಬೋದು, ಇದನ್ನು ಚೆನ್ನಾಗಿ ಮಾಡಿದ್ವಿ. ಪಿಕ್ಚರ್ ಚೆನ್ನಾಗಿ ಬಂತು, ಹಾಡುಗಳು ಚೆನ್ನಾಗಿದೆ. ಕಾಮನ್ ಮ್ಯಾನ್, ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ CM ಆದರೆ ಏನು ಮಾಡಬಹುದು ಅಷ್ಟೇ ಕಾನ್ಸೆಪ್ಟ್. ಸ್ಮಾಲ್ ಥ್ರೆಡ್ ಇಲ್ಲಿ ತುಂಬ ಚೆನ್ನಾಗಿ ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ವಿ. ನಾವು ಒಳ್ಳೇದು ಮಾಡೋಕ್ಕೆ ಅವಾಗ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ನಾನು CM ಆದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವು ಮಾತಾಡ್ತಾ ಇರ್ತೇವೆ. ನಾವು ಇಟ್ ಇಸ್ ಕಾಮನ್, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಎಲ್ಲ ನೋಡುವಾಗ ನಾನು CM ಆದರೆ ಹೆಂಗೆ ಮಾಡ್ತೀರಪ್ಪ, ನಾನು CM ಹಿಂಗೆ ಮಾಡ್ತೀರಪ್ಪ ಅಂತೀವಿ. ನಮ್ಮ ಹೀರೋನ ಅದೇ ರೀತಿ ಕಾಮನ್ ಮ್ಯಾನ್ ಆಗಿದ್ದು ಸಣ್ಣ ಲಾಯರ್, ಅವರು ಅಡ್ವೊಕೇಟ್. ಅಂಥವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಕಮ್ CM ಆಫ್ ಕರ್ನಾಟಕ. ಬಂದ ಮೇಲೆ ಯಾವ್ಯಾವ ರೀತಿ ಏನೇನು ಮಾಡಬಹುದು ಅನ್ನೋದು ಒಳ್ಳೇದು ಮಾಡಿ ತೋರಿಸಿದ್ದಾರೆ. ಕಥಾವಸ್ತು ತುಂಬ ಚೆನ್ನಾಗಿದೆ. ಪ್ಲೀಸ್ ನಿಮ್ಮೆಲ್ಲರ ಸಹಕಾರ ಕೊಡಲಿ ಅಂತ ನಾನು ಕೇಳ್ಕೊಂತೀನಿ. ಗಾಡ್ ಬ್ಲೆಸ್ ಯು. ನಮ್ಮವ್ರು ಏನಾದ್ರು ಪ್ರೆಸ್ ಅವ್ರು ಏನಾದ್ರು ನಮ್ಗೆ ಕೇಳಬೇಕಂದ್ರೆ, ದಿಸ್ ಈಸ್ ಅ ಟೋಟಲಿ ಡಿಫರೆಂಟ್. ಇದರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ. ಇವ್ರ ತಂದೆ ರಂಗಭೂಮಿ ಕಲಾವಿದರು. ದೇಶಭಕ್ತಿ ಬಗ್ಗೆ ಆಗಲಿ, ಬೇರೆಯವರ ಸಮಾಜದಲ್ಲಿ ಇರುವಂಥ ಕೆಟ್ಟದನ್ನು ಅವರು ಡ್ರಾಮಾ ರೂಪದಲ್ಲಿ ತೋರಿಸುವಂಥ ಒಂದು ಕ್ಯಾರೆಕ್ಟರ್ ಇದೆ. ಯಾವಾಗ ನಾವು ಪೊಲಿಟಿಷಿಯನ್ ಪೊಲೀಸವ್ರನ್ನ ಯಾರು ಬೈಯುವಾಗ ಇವ್ರ ಮೇಲೆ ಕೇಸ್ ಹಾಕೋರು. ಒಂದು ಕೇಸಲ್ಲಿ ಬೀಳ್ಸಿದ್ದು ಇನ್ನೊಂದು ಕೇಸಲ್ಲಿ ಪುನಃ ಒಳಗೋಗೋಂಥ ಪರಿಸ್ಥಿತಿ ಅಂತ. ಅವ್ರ ತಂದೆ ಆಸೆ, ನೀವು ಒಬ್ಬ ಒಳ್ಳೆ ಅಡ್ವೊಕೇಟ್ ಆಗಿ ಸಮಾಜಕ್ಕೆ ಒಳ್ಳೇದು ಮಾಡುವಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ CM ಆಗಿ ಏನೇನು ಸಾಧನೆ ಮಾಡಿದ್ದಾರೆ ಅಷ್ಟೇ. ಅದಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲ. CM ಆಗಿ ಇರ್ತಾರ ಅಂತ ಇರ್ತಾರೆ ಸರ್, ನಮ್ಮ ಕಥೆಯಲ್ಲಿ ಇದ್ದಾರೆ. ಪಾಲಿಟಿಷಿಯನ್ ಬಿಡ್ಬೇಕಲ್ಲ, ಹೇಳಕ್ಕಾಗಲ್ಲ ಸರ್. ಶಿವಕುಮಾರ್ ನಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡ್ತಾ ಇರೋರು ಸಡನ್ ಆಗಿ ಚಿತ್ರದುರ್ಗ MP ಆಗಿದ್ದಾರೆ. ಏನಾದ್ರು ಆಗ್ಬೋದು ಸರ್, ಇವಾಗ ಏನಾದ್ರು ಆಗ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವಕಾಶ ಬರುತ್ತೆ. ನಮ್ಮ ಪಿಕ್ಚರ್ನಲ್ಲಿ ಅವರು ಹೀರೋ ಆಗಿ ಅವಕಾಶ ಬಂತು. CM ಆಗಿ ಪಾತ್ರ ಮಾಡಿದ್ದಾರೆ, ಲಾಯರ್ ಆಗಿ ಪಾತ್ರ ಮಾಡಿದ್ದಾರೆ. ಏನೇನೋ ಅವಕಾಶ ಸಿಕ್ತು ಅವ್ರಿಗೆ ತುಂಬ ಆಸೆ ಇತ್ತಂತೆ. ಅವ್ರ ಬಿಸ್ನೆಸ್ ಎಲ್ಲ ರಾಜಕೀಯ ನಾಯಕ ಜೊತೆಯಲ್ಲಿ ಒಡನಾಟದಲ್ಲಿರುತ್ತೆ. ಒಂದೊಂದು ಇಮ್ಯಾಜಿನೇಷನ್ ಇತ್ತು. ಆ ಇಮ್ಯಾಜಿನೇಷನ್ ನಮ್ಮ ಪಿಕ್ಚರ್ ರೂಪವಾಗಿ ಅವ್ರಿಗೆ ಸಿಕ್ತು. ಇನ್ ಫ್ಯೂಚರ್ MLA ಆಗಲಿ, ಮಿನಿಸ್ಟರ್ ಆಗಲಿ ತುಂಬ ಸಂತೋಷ ಪಡ್ತೀವಿ ನಾವು. ಶಿವಕುಮಾರ್ ಯಾವ ರೀತಿ MP ಆಗಿದ್ದಾರೆ, ನೀವು MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಬೆಸ್ಟ್ ಆಫ್ ಲಕ್ ಟು ಗೌರಿಶಂಕರ್. ನಮ್ಮ ಹೀರೋಯಿನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರ ಮಧ್ಯದಲ್ಲಿ ಒಳ್ಳೆ ಕಾಂಬಿನೇಷನ್ ಇದೆ, ಗಲಾಟೆಗಳಿದೆ, ಚೆನ್ನಾಗಿದೆ. ಒಟ್ಟಾರೆ ನಮ್ಮ ಟೀಮ್ ಕಡೆಯಿಂದ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ. ಯಾರಾದ್ರೂ ಇನ್ನೇನಾದ್ರು ಕೇಳೋದಿದೆಯಾ? ತುಂಬ ಕಾಮನ್ ನನಗೆ ಒಂದು ಆಸೆ ಇರುತ್ತೆ. ನಾನು ಆ ಸೀಟ್ ಬಂದರೆ ಏನು ಮಾಡ್ಬೋದು ಅಂತ. ನಾನು ಹಂಗೆ ಮಾಡ್ತಾರೆ, ಮಕ್ಕಳಾಗಿ ಮಾತಾಡ್ತೀವಿ, ನಾವು ಸ್ಟೂಡೆಂಟ್ ಆಗಿರೋ ಮಾತಾಡ್ತಿರ್ತೀವಿ. ಈ ಫುಲ್ಫಿಲ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಈ ಚಿತ್ರ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ. ಆದರೆ ಇದರಲ್ಲಿ ಸಿಕ್ಕಂಥ ಅನುಭವ ಇದೆಯಲ್ಲ, ಅದು ತುಂಬ ದೊಡ್ಡ ಒಂದು ಇದು. ನಾನು ತುಂಬ ಹೊತ್ತೇನು ಮಾತಾಡಲ್ಲ, ಒಂದು ಚಿಕ್ಕದಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ನನಗೆ ತುಂಬ ಆಶ್ಚರ್ಯ ಆಗಿರೋದು ಈ ಸಿನಿಮಾ ಅಂತಂದರೆ,
ಒಂದು ಆ್ಯಕ್ಚುಲಿ ಒಂದು ಬಾಕ್ಸ್ ಹಾಕೊಂಡಿದ್ದಾರೆ. ಅಂದರೆ ಇಷ್ಟನೇ ತಾರೀಕು ಫೋಟೋ ಶೂಟ್ ಆಗುತ್ತೆ, ಇಷ್ಟು ದಿವಸದಲ್ಲಿ ಶೂಟಿಂಗ್ ಆಗುತ್ತೆ, ಇಂಥ ದಿವಸ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಿ, ಇಂಥ ದಿವಸ ರೀ ರೆಕಾರ್ಡಿಂಗಿಗೆ ಹೋದ ಸಿನಿಮಾ ಅಂತ. ನೀವು ನಂಬಲ್ಲ ಯಾರಿಗಾದ್ರೂ ಹೇಳಿದ್ರೆ ಅನ್ಸುತ್ತೆ. ಅದೇ ಡೇಟು ಅದೇ ಥರನೇ ಪ್ರತಿಯೊಂದು ಪ್ಲ್ಯಾಂಡ್ ಆಗಿ ಒಂದು ದಿವಸನೂ ಹಿಂದೆ ಮುಂದೆ ಆಗದಿದ್ದ ಹಾಗೆ ಈ ಸಿನಿಮಾನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮುಗಿಸಿದರು. ಇದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ನಾನು ಕೂಡ ಒಂದು ಸಿನಿಮಾ 2 ಸಿನಿಮಾ ಪ್ರೊಡಕ್ಷನ್ ಮಾಡಿದವನು. ಹಾಗಾಗಿ ನನಗೆ ಯಾವಾಗಲೂ ಆಶ್ಚರ್ಯ, ಅದು ಹೇಗೆ ಇವರು ಇಂಥ ದಿವಸ ಜನವರಿ 10ನೇ ತಾರೀಕು ಫೋಟೋ ಶೂಟ್, ಇಲ್ಲಿಂದ ಶೂಟಿಂಗ್, ಇಲ್ಲಿಂದ ಡಬ್ಬಿಂಗ್, ಮಾರ್ಚ್ 31ನೇ ತಾರೀಕಿಗೆ ಈ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಕರೆಕ್ಟ್ ನಂದೇ ಅವತ್ತು 31ನೇ ತಾರೀಕೆ ಕಂಪ್ಲೀಟ್. ಇದನ್ನು ಹೇಳಿದ್ದೆ ಯಾವಾಗ? ಜಾನ್ವರಿలో. ಈ ಥರ ಈ ಸಿನಿಮಾದಲ್ಲಿ ನನಗೆ ತುಂಬ ಅನಿಸಿರುವಂಥದ್ದು ಏನೋ ಒಂದು ದೈವ ಬಲ ಇದೆ, ದೈವ ಶಕ್ತಿ ಇದೆ ಅನ್ನೋದು. ಈಗ ಸ್ಟಾರ್ಟಿಂಗಿಗೆ ಬರ್ತೀನಿ. ನಾನು ಕೆರೆಬೇಟೆ ಆದಮೇಲೆ ಯಾವುದಾದ್ರೂ ಒಳ್ಳೆ ಸಿನಿಮಾ ಮಾಡಬೇಕು, ಯಾವುದಾದ್ರೂ ಒಂದಿಷ್ಟು ಕಥೆಗಳನ್ನು ಕೇಳ್ತಾನೆ ಇದ್ದೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ನಮ್ಮ DK ನವೀನು ಮತ್ತು ಗಿರೀಶ್ ಗೌಡರು ಫೋನ್ ಮಾಡಿದ್ರು. ಸರ್, ಒಂದು ಕತೆ ಇದೆ, ಹೀಗೆ ಕೇಳಿ, ಹೀಗೆ ನಿರ್ದೇಶಕರು ನಿಮ್ಮ ಸಿನಿಮಾ ನೋಡಿದಾರಂತೆ, ಹೀಗೆ. ನಾನು ಯಾರು ಅಂತ ಓಂ ಸಾಯಿ ಪ್ರಕಾಶ್ ಸರ್ ಅಂತ. ನನಗೆ ಅವ್ರದ್ದು ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಅರೆ, ಇಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟ್ರು, ಹೇಗೆ ಏನು ಅವ್ರ ಜೊತೆ ನಾನು ಮಾಡೋದಕ್ಕಾಗುತ್ತಾ, ಇನ್ನೊಂದೊಂದು ಸಣ್ಣ ಅಳುಕು ಇದ್ದೇ ಇರುತ್ತಲ್ಲ. ಒಂದು ಸಾರಿ ಒಂದು ಕತೆ ಕೇಳಿ ಅಂತ ಹೇಳಿದರು. ಆದರೆ ಈಗ ಸಾರ್ ಹೇಳಿದಾಗಲೇ ಗೊತ್ತಾಗಿದ್ದು ನಮ್ಮ ಸಿನಿಮಾ ನಿಮ್ಮ ಪ್ಯಾನಲಿಗೆ ಸೆಲೆಕ್ಟ್ ಆಗಿದ್ದು ನನಗೆ ಇವತ್ತಿನವರೆಗೂ ಗೊತ್ತಿದ್ದಿಲ್ಲ. ನೀವು ಸಿನಿಮಾ ನೋಡಿದ್ರಿ ಅನ್ನೋದು ಗೊತ್ತಿತ್ತಷ್ಟೇ. ಸೀದಾ ಹೋದ್ವಿ ಶೆಲ್ಟನ್ ಹೋಟೆಲಲ್ಲಿ. ಸಾರ್ ಕತೆ ಹೇಳಿದರು. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಏನೂ ತುಂಬ ತಲೆ ತುಂಬ್ಕೊಂಡು ಹೋಗಿದ್ದಿಲ್ಲ, ಬ್ಲ್ಯಾಂಕಾಗಿ ಹೋಗಿದ್ದೆ. ನಾನು ಕತೆ ಲೈನ್ ಕೇಳ್ತಾ ಇದ್ದಾಗೇ ಅರೇಸ್ಕಿ ನಾನು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಇದೆಯಲ್ಲ. ನನಗೆ ಅಷ್ಟು ಇಷ್ಟ ಆಗೋಯ್ತು ಆ ಪಾತ್ರಗಳು. ಆಮೇಲೆ ಈ ಸಿನಿಮಾದ ಒಂದು ಪ್ಲೇ ಮಾಡಿರುವಂಥ ರೀತಿ ಇದೆಯಲ್ಲ, ಸೀನ್ಸ್ಗಳು. ಈಗ ಹೇಗೆ ಅಂತಂದರೆ ಆ ಪ್ರತಿಯೊಂದು ಸೀನು ಕೂಡ ಇದು ಬೇಕು ಇದು ಬೇಕು ಇದು ಬೇಕು, ಅದನ್ನು ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ತೊಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಆ್ಯಂಡ್ ಏನು ಸ್ಕ್ರೀನ್ ಪ್ಲೇ. ಅಲ್ಲಿಂದ ಇಮಿಡಿಯೇಟಾಗಿ ಶುರುವಾಯಿತು. ನಾನು ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ಯೋಚನೆ ಮಾಡ್ತಾ ಬಂದೆ, ಸಾಯಿ ಸರ್ ಆ್ಯಕ್ಚುಲಿ ನನ್ನಂಥವ್ರನ್ನ ಎಷ್ಟು ಜನನ ಹೀರೋಗಳನ್ನು ನೋಡಿರಲ್ಲ ಅಂತಂದ್ರೆ ನಾನು ಇನ್ನೂ 2-3ನೇ ಸಿನಿಮಾ ಮಾಡಿದಂತು. ಅದು ಅಷ್ಟೇ ತಾಳ್ಮೇಲೆ ಕತೆ ಹೇಳಿದ್ರಲ್ಲ, ಅಷ್ಟು 1 ಗಂಟೆಗಳ ಸಮಯ ತಗೊಂಡು ಇವರಿಗೆ ಯಾವ ಥರ ಅನಿಸಿರ್ಬೋದು ಅಂದರೆ, ಎಷ್ಟೆಷ್ಟೋ ಸ್ಟಾರ್ಗಳಿಗೆ ಮಾಡಿದ್ದೀನಿ, ಇವನಿಗೂ ಕೂಡ 1 ಗಂಟೆ ಕತೆ ಹೇಳ್ಬೇಕಲ್ಲಪ್ಪ, ಇವನನ್ನು ನಾನು ಒಪ್ಪಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಆದರೂ ಕೂಡ ಅಷ್ಟೇ ತಾಳ್ಮೆ, ಅಷ್ಟೇ ಶ್ರದ್ಧೆಯಿಂದ ಅದನ್ನು ಹೇಳಿದ್ದು. ಆಮೇಲೆ ನನಗೆ ಅದು ತುಂಬ ಇಷ್ಟ ಆಗಿರುವಂಥದ್ದು, ತುಂಬ ಖುಷಿಯಾಯಿತು. ಅವತ್ತು ನಿರ್ಮಾಪಕರು ಕೂಡ ಜೊತೆಗಿದ್ದರು. ನಾನು ನಮ್ಮ ನಿರ್ಮಾಪಕರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಪರಿಚಯ ಆಗಿದ್ದು, ಅವರು ಡೈರೆಕ್ಟರ್ ಸರ್ ಹೇಳಿದ್ರಲ್ಲ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ, ಅದೇ ಥರ ನನಗೂ ಕೂಡ ಚಿತ್ರಸಂತೆ ಫಂಕ್ಷನಲ್ಲಿ ಇದಕ್ಕೂ ಮುಂಚೆ ಪರಿಚಯ ಆಗಿತ್ತು. ಬಟ್ ಅವತ್ತು ಅವರು ಪಕ್ಕದಲ್ಲೇ ಕೂತಿದ್ರು. ನನಗೆ ಖಂಡಿತವಾಗೂ ಇವರು ನಾನು ಮುಂದೊಂದು ದಿವಸ ಒಂದು ಚಿತ್ರ ಮಾಡ್ತೀವಿ ಅಥವಾ ಇವರೊಬ್ಬರು ಸಿನಿಮಾ ನಿರ್ಮಾಪಕರನ್ನು ನಾನು ಊಹೆನೂ ಮಾಡಿದ್ದಿರಲಿಲ್ಲ. ಅಲ್ಲಿಂದ ಸುಮಾರು ದಿವಸ ಆದಮೇಲೆ ನೆಕ್ಸ್ಟ್ ಜರ್ನಿ ಅದು. ಇಲ್ಲಿಂದ ಸಾಯಿ ಸರ್ದು ಶುರುವಾಯಿತು ಜರ್ನಿ. ಸಿನಿಮಾ ಶೂಟಿಂಗು ಒಂದು ಪ್ಲ್ಯಾನ್ ಪ್ರಕಾರ ನಡೆದೋಯ್ತು. ನಾನು ನೀವು ಕೇಳ್ಬೋದು, ಅವಲೇ ಮೇಡಮ್ ಕೇಳಿದ್ರು, ಶಾರದಾ ಮೇಡಮ್ ಡೈರೆಕ್ಟರ್ ಸರ್ಗೆ, ಹೇಗೆ ನಿಮ್ಮ ಜನ್ರೇಷನ್ಗೂ ಹೀಗೆ ಯಾವ ಥರ ಹೊಂದಾಣಿಕೆ ಆಯಿತು ಅಂತ. ನಮ್ಮ ಡೈರೆಕ್ಟರ್ ಸರ್ದು ಎನರ್ಜಿ ಯಾವ ಥರ ಅಂತ ಹೇಳ್ತೀನಿ. ಬೆಳಿಗ್ಗೆ 6:15 ಶೂಟಿಂಗ್ ಸ್ಪಾಟಿಗೆ ಬಂದರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗತ್ತಂದ್ರೆ ಒಂದು ಕ್ಷಣ ಅವ್ರು ನಾನು ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ, ಮಧ್ಯಾಹ್ನ ಎಕ್ಸೆಪ್ಟ್ ಊಟದ ಟೈಮ್ ಬಿಟ್ಟು. ಅಷ್ಟು ಎನರ್ಜಿ, ಅಷ್ಟು ಶಿಸ್ತುಬದ್ಧವಾಗಿ ಒಂದು ಸಿನಿಮಾನ ಮಾಡೋ ಅಷ್ಟೊತ್ತಿಗೆ ಯಾವ ಒಂದು ಶ್ರದ್ಧೆ, ಆಮೇಲೆ ಯಾವ ಒಬ್ಬ ಹುಡುಗನೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಏನು ಯಾವುದೇ ರೀತಿಯ ಸಣ್ಣ ಸ್ಟ್ರೈನ್ ಇದ್ದಂಗೆ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಅದೆಲ್ಲವೂ ಕೂಡ ಅವ್ರ ಜೊತೆಗೆ ಮಾಡೋ ಅಷ್ಟೊತ್ತಿಗೆ ಒಂದು ಪಾಠಗಳು ಹೇಗೆ ಅಂತಂದರೆ, ಒಬ್ಬ ಆರ್ಟಿಸ್ಟಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಒಬ್ಬ ಸಣ್ಣ ಕಲಾವಿದರಲ್ಲಿ, ದೊಡ್ಡ ಕಲಾವಿದರಲ್ಲಿ ಯಾವ ಥರ ಗೌರವ ಕೊಡ್ತಾರೆ, ಒಬ್ಬ ಪ್ರೊಡ್ಯೂಸರ್ ಫೇವರ್ ಆಗಿ ಅವರಿಗೆ ಎಷ್ಟು ಮಟ್ಟಿಗೆ ಯಾವುದೇ ರೀತಿಯ ತೊಂದರೆನೂ ಕೊಡದೆ ಸಿನಿಮಾನೂ ಚೆನ್ನಾಗಿ ಮಾಡಿಕೊಂಡು ಹೇಗೆ ಹೋಗಬೇಕು ಅನ್ನೋದನ್ನು ಸಾರಿಂದ ಕಲಿತಂಥ ಸುಮಾರಷ್ಟು ಪಾಠ. ಆಮೇಲೆ ನಾನು ಯಾವಾಗಲೂ ಒಂದು ಕ್ವಶನ್ ಕೇಳ್ತಿದ್ದೆ, ಸರ್ ನಿಮ್ಗೆ ಯಾರಾದರೂ ಬಂದು ಒಂದು 105 ದಿವಸ ಶೂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಸರ್ ಅಂತ, ಯಾವ್ದಾದ್ರು ಒಂದು ಸಿನಿಮಾ. ಇಲ್ಲಮ್ಮ, ಯಾವತ್ತೂ ನೋಡಮ್ಮ ಸಬ್ಜೆಕ್ಟ್ ಅನ್ನೋದಿದೆಯಲ್ಲ ಅದನ್ನು ಕೇಳಿದರೆ 300 ದಿವಸನಾದರೂ ಮಾಡೋಣ. ಈ ಸಿನಿಮಾ ಈ ಕತೆಗೆ 45ರಿಂದ 50 ದಿವಸ ನಮಗೆ ಇಷ್ಟು ನಮಗೆ ಸಾಕು. ಅಂದರೆ ಪ್ರತಿಯೊಂದು ಕೂಡ ಒಂದು ಜಡ್ಜ್ಮೆಂಟ್ ಇದ್ದರೆ, ಇಷ್ಟೇ ನನಗೆ ಇದೇ ಸಿನಿಮಾ ನಾನು ತೆಗೆಯೋದು, ಇಷ್ಟೇ ಶಾರ್ಟ್ಸು, ಇಷ್ಟೇ ಬೇಕು ನನಗೆ ಅಂತ ಒಂದು ಜಡ್ಜ್ಮೆಂಟ್ ಇದ್ಬಿಟ್ರೆ ಯಾವ ಸಿನಿಮಾನೂ ಕತೆಗಿಂತ ದೊಡ್ಡದಲ್ಲ ಅನ್ನೋದು ಅವರ ವಾದ. ಅದು ಕೂಡ ಸತ್ಯ. ಇದ್ರ ಜೊತೆಗೆ ಪ್ರೊಡ್ಯೂಸರ್ ಹೇಳಿದ್ನಲ್ಲ ಆಲ್ರೆಡಿ, ಒಂದು ಇವೆಂಟಲ್ಲಿ ನಾನು ಅವರು ಪರಿಚಯ ಆಗಿದ್ವಿ. ಇವತ್ತು ಎಲ್ಲರೂ ಸಾರೆಲ್ಲ ಮಾತಾಡಿದಾಗೆ ಒಂದು ಸಿನಿಮಾ ಮಾಡುವಂಥದ್ದು ತುಂಬ ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿದೆ. ಆದರೆ ಒಂದು ಸಿನಿಮಾನ ಅಷ್ಟು
ಅಂದ್ಕೊಂಡದ್ದು ಟೈಮಲ್ಲಿ ಶುರು ಮಾಡಿ ಇನ್ನೊಂದು ಮಾಡಿ ಅದನ್ನು ಪ್ಲ್ಯಾಂಡ್ ಆಗಿ ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಇದ್ದಿದ್ದ ಹಾಗೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸರ್, ಇವತ್ತು ಖಂಡಿತವಾಗೂ ಅಷ್ಟು ಈಸಿ ಅಲ್ಲ. ನಿಮ್ಮ ಕಡೆಯಿಂದ ಸಾಧ್ಯವಾಗಿದೆ ಅಂದರೆ ಅದಕ್ಕೆ ಯಾವುದೋ ಒಂದು ಹೇಳಿದ್ನಲ್ಲ, ದೈವಶಕ್ತಿಯಿಂದನೇ ಆಗೋಕ್ಕೆ ಸಾಧ್ಯ. ಯಾಕೆಂದರೆ ಈ ಥರದ್ದೊಂದು ಸಿನಿಮಾನ ಅಷ್ಟು ಬೇಗ, ಆಮೇಲೆ ಕಲಾವಿದರು ದಂಡೇ ಇದೆ ಇದರಲ್ಲಿ. ಯಾಕಂದರೆ ಇಲ್ಲಿ ನೀವು ಹೇಳಿರುವಂಥದ್ದು ತುಂಬ ಜನ ಕಡಿಮೆ ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಇದೆಲ್ಲವೂ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಏನು ಶ್ರಮಕ್ಕೆ ಖಂಡಿತವಾಗಿ ಇದರಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನು ಮೀರಿ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡಿ ಕಥೆಯೆಲ್ಲ ಕೇಳಾದ್ಮೇಲೆ ಒಂದು ಕ್ಯಾರೆಕ್ಟರ್ ಇದನ್ನು ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ ಅಂತ ಒಂದು ಒಳಗಡೆ ಅಳುತ್ತಿತ್ತು. ಡೈರೆಕ್ಟರ್ ಸರ್ನ ನಾನು ಕೇಳಿದೆ. ಅವಾಗ ಪ್ರೊಡ್ಯೂಸರ್ ಫೈನಲ್ ಆಗೋಷ್ಟೊತ್ತಿಗೆ ಹೇಳಿದರು, ಹೀಗೆ ಸರ್ ಈ ಪಾತ್ರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆಮೇಲೆ ನಾನು ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವರು ಕೂಡ ನಮ್ಮ ಏಜಲ್ಲಿ ಆರ್ಟಿಸ್ಟ್ ಆಗಬೇಕು, ಕಲಾವಿದರಾಗಬೇಕು ಅಂತ ಹೇಳಿ ರಂಗಭೂಮಿ ಈ ಥರದ್ರಲ್ಲೆಲ್ಲ ಇದ್ದು ಅವರೇ ಒಂದು ದಿವಸ ಶೂಟಿಂಗ್ ಸ್ಪಾಟಲ್ಲಿ ಹೇಳಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಶೂಟಿಂಗು ಎಲ್ಲೇ ನಡೆದ್ರು ಕೂಡ ಅವರು ಸೈಕಲ್ ತೊಗೊಂಡು ಅಲ್ಲಲ್ಲಿ ರಾಮನಗರ, ಅಲ್ಲೂ ಸರ್ ರಾಮನಗರ, ಚನ್ನಪಟ್ಟಣ ಅಲ್ಲಿಗೆಲ್ಲ ಹೋಗೋರಂತೆ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ಅಂದರೆ ನಮಗೆ ಅಣ್ಣವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯೋದ್ರಲ್ಲೇ ನನಗೆ ಯಾವತ್ತೂ ಒಂಥರ ಖುಷಿ ಅದು, ಅದೊಂಥರ ಗತ್ತು, ಅದೊಂಥರ ಹೆಮ್ಮೆ. ಹಾಂ, ಅವರು ತುಂಬ ಕಟ್ಟ ಅಭಿಮಾನಿ ಅಂತೆ. ಎಲ್ಲ ಹೆಚ್ಚು ಕಡಿಮೆ ಸೈಕಲ್ ತಗೊಂಡು ಹೋಗ್ಬಿಡೋರಂತೆ. ಆಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ ನನಗೆ ಗೊತ್ತಾಯಿತು ಎಷ್ಟು ಅಂದರೆ ಇವರು ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಶೈಲಿ, ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ ಅಂತೀವಲ್ಲ, ಆ ಒಂದು ಸ್ಟೈಲು ಆ ಸಿನಿಮಾ ಪಾತ್ರಕ್ಕೆ ಅವ್ರು ನೀಡಿದ್ದಾರೆ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ. ಖಂಡಿತವಾಗೂ ನನಗೆ ತುಂಬ ಇಷ್ಟವಾದಂಥ ಪಾತ್ರ ಮಾಡಿದೆ. ನನಗೆ ಯಾವತ್ತೂ ಜೀವನದಲ್ಲಿ ಅಡ್ವೊಕೇಟ್ ಆಗಬೇಕು ಅಂತ ಭಾರಿ ಆಸೆ. ನಮ್ಮ ಮನೆಯಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆ ಥರ ಫೀಲ್ಡಲ್ಲಿ ಇರೋರೇ ಜಾಸ್ತಿ. ಆಮೇಲೆ ಪೊಲಿಟಿಷಿಯನ್ಸ್ಗಳದ್ದು ಹೇಗೆ ಅಂತಂದರೆ, ನನ್ನ ಜೀವನದ ನನಗೆ ಅನ್ನ ಕೊಡ್ತಾ ಇರೋವಂಥ ಫೀಲ್ಡ್ ಬಂದು ನಾನು ರಾಜಕೀಯ ಅಡ್ವರ್ಟೈಸ್ಮೆಂಟ್ ನಡೆಸೋದ್ರಿಂದ ನನ್ನ DP ಎಲ್ಲ ನೋಡೋದಕ್ಕೆ ಗೊತ್ತಿರುತ್ತೆ. ಯಾವಾಗಲೂ ಅದೇ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್. ದಿವಸ ನಾನು ಏನಿಲ್ಲ ಅಂದ್ರೆ 2-3 ಜನ MLA ಅವ್ರ ಜೊತೆಗೆ, PA ಗಳ ಜೊತೆಗೆ, ಗನ್ಮ್ಯಾನ್ ಜೊತೆಗೆ, ಯಾರ ಜೊತೆಗಾದ್ರು ಮಾತಾಡ್ತಾ ಇರ್ತೀನಿ. ಆದರೆ ನನಗೂ ಕೂಡ ಕನಸು ಏನೇನೋ ಇದೆ, ಅದು ಸಮುದ್ರ ಬಿಡಿ. ಆದರೆ ಆ ಒಂದು ಪಾತ್ರ ಮಾಡುವಂಥದ್ದು ಅದು ಕೂಡ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಮಾಡುವಂಥದ್ದಲ್ಲ, ಅದು ಕಥೆನೇ ತಗೊಂಡೋಗಿ ನನ್ನನ್ನು ಕೂರಿಸೋದಿದೆಯಲ್ಲ. ಆಮೇಲೆ ಅದನ್ನು ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ದೃಷ್ಟಿ ಇದೆ. ನಿಮ್ಗೆ ಇಡೀ ಸಿನಿಮಾ ನೀವು ಹೋಗ್ತಾ ಇದ್ರೆ ಒಂದು 2-4 ಗಂಟೆ ಆಗದೆ ನಿಮ್ಗೆ ಗೊತ್ತಾಗಲ್ಲ. ಅದು ನನಗೆ ತುಂಬ ಇಷ್ಟ ಆಗಿರೋಂಥದ್ದು. ಜೊತೆಗೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ಸರ್ ಬಂದು JJ ಕೃಷ್ಣ ಅವರು ಮತ್ತು ಅವ್ರ ಮಗ ದೀಪಕ್ ಅವರು. ಇಲ್ಲಿ ಹೇಗೆ ಅಂತಂದರೆ JJ ಕೃಷ್ಣ ಅವರು ಇದರಲ್ಲಿ ಕೂತ್ಕೊಂಡ್ಬಿಡೋರು, ಏನು ಮಾನಿಟರ್ ಹತ್ರ. ಅವ್ರನ್ನ ಮತ್ತು ಡೈರೆಕ್ಟರ್ ಸರ್ ಮಧ್ಯದಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಗ ಶಾರ್ಟ್ ತೆಗಿತಾ ಇದ್ದರೆ ಏನು ಬೇಕು ಏನು ಬೇಡ ಅನ್ನೋದನ್ನು ಇವ್ರು ಜಡ್ಜ್ ಮಾಡಿ ಹೇಳೋರು. ಇದು ಹೇಗಾಯಿತು ಅಂದರೆ ಇಬ್ಬಿಬ್ಬರು ಕ್ಯಾಮ್ರಾಮನ್ ಇದ್ದಾಗ ಒಂದು ಸಿನಿಮಾಗೆ ಯಾವ ಥರ ಆಗುತ್ತೆ, ಅದು ಆ ಕೆಲಸಕ್ಕಿನ್ನು ಪರ್ಫೆಕ್ಷನಿಗೆ ತುಂಬ ಹೆಲ್ಪ್ ಆಯಿತು ಸರ್. ನಿಮ್ಮ ಎಲ್ಲ ಸೀನಿಯಾರಿಟಿಗೆ ನೀವು ಕೊಡ್ತಿರೋವಂಥ ಎಲ್ಲರಿಗೂ ಒಂದು ಆ ಬೆಲೆ ಅವೆಲ್ಲವೂ ನಾವು ನೋಡಿ ಕಲಿಬೇಕು. ಯಾಕೆಂದರೆ ನೀವಿರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅದು ಯಾವತ್ತೂ ನಮಗೆ ಖುಷಿ, ಹೆಮ್ಮೆ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಮ್ಯೂಸಿಕ್ ವಿನಯ್ ಚಂದ್ರ ಅವರು ಒಂದು ಸಿನಿಮಾಗೆ ನನಗೆ ಏನೇನು ಬೇಕು, ಪ್ರೊಡ್ಯೂಸರ್ ಹತ್ರ ಅದನ್ನು ಹ್ಯಾಕ್ ತಗೊಳ್ಬೇಕು ಅನ್ನೋದಕ್ಕೆ ಅವರೇ ನನಗೆ ಉದಾಹರಣೆ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಈಗಲೇ ಹೇಳೋದಕ್ಕೆ ಹೋಗಲ್ಲ, ನಮ್ಮ ಪ್ರೊಡ್ಯೂಸರ್ 12ರಿಂದ 16 ಲಕ್ಷ ನನಗೆ ತಿರುಗಿ ಅಪ್ರಾಕ್ಸಿಮೇಟ್ ಬರೀ ಸಿಂಗರ್ಸಿಗೆ ಖರ್ಚು ಮಾಡಿದ್ದಾರೆ. ಅಂದರೆ ನಮ್ಮ ದೇಶದ ಟಾಪ್ ಮೋಸ್ಟ್ ಸಿಂಗರ್ಸ್ಗಳೆಲ್ಲ ಏನಿದ್ದಾರೆ ಅದರಲ್ಲೂ 4-5 ಜನ ಹಾಡಿಸಿದಿರಲ್ಲ ಸರ್, ಒಂದು 5 ಜನ ಹತ್ರ ಹಾಡಿಸಿದ್ದಾರೆ. ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾಗೆ ನನಗೆ ಇದು ಬೇಕು ಸರ್, ಇಂಥ ಸಿಂಗರ್ಸ್ ಬೇಕು ಸರ್ ಅಂತ ತೊಗೊಳೋದಿದೆಯಲ್ಲ, ಅದು ಕೂಡ ಪ್ರೊಡ್ಯೂಸರ್ ಹತ್ರ ಅಷ್ಟು ಈಸಿ ಇಲ್ಲ. ಅದನ್ನು ಮಾಡಿದರೆ ಆಮೇಲೆ ಸಾಂಗ್ಸ್ಗಳು ಖಂಡಿತವಾಗೂ ಹೇಳ್ತೀನಿ ಕಮರ್ಷಿಯಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುವಂಥ ಸಾಂಗ್ಗಳು. ಅದಾದಮೇಲೆ ಎಡಿಟ್ರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಸರ್ ವೇವ್ಲೆಂತ್ಗೆ ಅಡ್ಜಸ್ಟ್ ಆಗುವಂಥ, ಅಂದರೆ ಅವರ ಟೇಸ್ಟ್ ಏನಿದೆ ಅದು ಕರೆಕ್ಟಾಗಿ ಏನು ಮಾಡಬೇಕು ಅನ್ನೋ ಗೊತ್ತಾಗುವಂಥ ಒಂದು ಎಡಿಟ್ರು. ಆಮೇಲೆ ಅವರ ಡೈರೆಕ್ಟರ್ ಸರ್ ಟೀಮು, ರಾಮಚಂದ್ರ ಇರ್ಬೋದು, ಶಶಿ ಸರ್ ಇರ್ಬೋದು, ವಿಜಯ್ ಇರ್ಬೋದು, ನಮ್ಮ ರಾಘವ್ ಇರ್ಬೋದು, ಓವರಾಲ್ ಮೇನ್ ಟೆಕ್ನಿಷಿಯನ್ಸ್ ಬಿಟ್ಟನ. ಯಾಕೆಂತಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಅವ್ರಿಗೆ ಬೇಜಾರಾಗೋಗ್ಬೋದು, ಅಯ್ಯೋ ನಮ್ಮ ಹೆಸರು ಹೇಳಿಲ್ಲ ಅಂತ. ದಯಮಾಡಿ ಯಾರು ಹೇಳಿಲ್ಲ ಅಂದರೆ ಬೇಜಾರಾಗಬೇಡಿ. ಸುಮಾರಷ್ಟು ಜನ ಸಿನಿಮಾ ಅಂತಂದರೆ 10 ಜನ ಟೆಕ್ನಿಷಿಯನ್ಸ್. ಹಾಂ, ಲಾಜಿಕಲ್ಲ ಸರ್ ನನಗೆ ಸಿಲ್ಲ ಸರ್, ಲಾಜಿಕಲಿ ಕರೆಕ್ಟಾಗಿರುತ್ತೆ. ನನಗೆ ಇದೇ ನೀವು ಕೇಳ್ತಿದ್ದೀರಲ್ಲ ಕ್ವಶನ್ನು, ಇದೇ ನನಗೆ ತಲೆ ಒಳಗಡೆ ಇವ್ರು ಲೈನ್ ಕೇಳಿದ್ರೆ ಫಸ್ಟಿಗೆ ಇತ್ತು. ಇಡೀ ಸಿನಿಮಾ ನೋಡ್ತಾ ಕೂತ್ರೆ ನಿಮ್ಗೆ ಇಂಟ್ರೋಲ್ ಬರೋಷ್ಟೊತ್ತಿಗೆ ಇವ್ನು ಹೆಂಗೆ ಆಗ್ತಾನೆ ಈ ಪಾತ್ರ, ಕತೆ ಕೂಡ ಡಿಮ್ಯಾಂಡ್ ಮಾಡುತ್ತೆ. ಅಲ್ಲಿ ಯಾವುದೇ ರೀತಿ ಇವನು ಹೆಂಗೆ ಆದ ಅಂತ ಯಾರೂ ಕ್ವಶನ್ ಮಾಡೋಂಗಿಲ್ಲ. ಆ ಥರದಲ್ಲಿ ಕತೆ ತೊಗೊಂಡೋಗಿ ನಿಲ್ಲಿಸ್ತಾರೆ. ಇವನೇ ಆಗಲೇಬೇಕು, ಆಗಿಲ್ಲ ಅಂದರೆ ಇನ್ನೇನು ಪರಿಸ್ಥಿತಿ ಇಲ್ಲ ಅನ್ನೋ ರೀತಿಲಿ ಇರುತ್ತೆ. ಅದಾದಮೇಲೆ ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳು, ಇಲ್ಲಿ ಎಸ್ ಪರ್ ಶ್ರೀನಿವಾಸ್ ಅವರು ಇದ್ದಾರೆ, ಅದಾದಮೇಲೆ ನಮ್ಮ ಗಣೇಶ್ ರಾವ್ ಅವರು ಇದ್ದಾರೆ, ಆಮೇಲೆ ಹಳೆಯ ಆರ್ಟಿಸ್ಟು ತುಂಬ ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಪ್ರಕಾಶ್ ತುಮಿನಾಡ್ ಅವರು ಇರ್ಬೋದು, ಆಮೇಲೆ ಸುಮಾರಷ್ಟು ಸಿನಿಮಾಗಳಲ್ಲಿ ಬುಕ್ಕ ಸ್ವಾಮೀಜಿ
ಬಿ ಡಿ ಸತೀಶ್, ಈ ಥರ ಸುಮಾರಷ್ಟು ಜನ ಆರ್ಟಿಸ್ಟ್ಗಳು ಈ ಕತೆಗೆ ಪ್ರೊಡ್ಯೂಸರು ಎಲ್ಲೂ ಕೂಡ ಯಾರನ್ನ ಡೈರೆಕ್ಟರ್ ಸರ್ ಕೇಳ್ತಾರೆ ಆರ್ಟಿಸ್ಟ್ಗಳು ಬೇಕು ಅನ್ನೋದನ್ನು ಎಲ್ಲರನ್ನೂ ಒದಗಿಸ್ಕೊಟ್ಟಿದ್ದಾರೆ. ಈ ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಆಗಿ ಹೊರಗೆ ಬರುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ನಂದು. ನಾನು ಕೂಡ ಸುಮ್ಮನೆ ಯಾವುದಾದ್ರು ಕತೆ ಒಪ್ಕೊಂಡು ಸುಮ್ಮನೆ ಏನೂ ಮಾಡಲ್ಲ. ನಾನು ಕೂಡ ಒಬ್ಬ ಬರಹಗಾರ, ಅದು ಗೊತ್ತಿದೆ. ಕೆರೆಬೆಟ್ಟೆ ನಾನೇ ಸ್ಕ್ರೀನ್ ರೈಟ್ರು, ಡೈಲಾಗ್ ರೈಟ್ರು. ಹಾಗಿರೋದ್ರಿಂದ ನನಗೂ ಕೂಡ ಕನಸು ನಾನು ನೆಕ್ಸ್ಟ್ ಮಾಡುವಂಥ ಸಿನಿಮಾ ಒಳ್ಳೆ ಸಿನಿಮಾ ಆಗಿರಬೇಕು ಅಂತ. 100% ಕಾಮನ್ ಮ್ಯಾನ್ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಎಂಟರ್ಟೈನಿಂಗ್ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ನನಗೊಂದು ಒಳ್ಳೆಯ ರೀತಿ ಹೆಸರು ತಂದು ಕೊಡುತ್ತೆ, ಯಶಸ್ಸಾಗುತ್ತೆ, ಪ್ರೊಡ್ಯೂಸರಿಗೆ ದೊಡ್ಡ ಲಾಭ ತಂದು ಕೊಡುತ್ತೆ ಅನ್ನೋ ಆಸೆ ಇದೆ. ನಮ್ಮ ಡೈರೆಕ್ಟರ್ ಸರ್ ಇದೇನು ದೊಡ್ಡ ಸೂಪರ್ ಡೂಪರ್ ಹಿಟ್ ಆದ್ರೆ ನಾನು ಯಾವಾಗ ಹೇಳ್ತಿದ್ದೆ ಸರ್ ನಿಮಗೆ ಇದೇನು ದೊಡ್ಡ ವ್ಯತ್ಯಾಸ ಆಗಲ್ಲ ನನಗೆ ಗೊತ್ತು ಅಂತ. ಆದರೂ ಅವ್ರು ಹೇಳೋರು ಇಲ್ಲಮ್ಮ, ಎಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ, ಎಲ್ಲವೂ ಕೂಡ ಕೌಂಟ್ ಆಗುತ್ತೆ, ನನಗೂ ಕೂಡ ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಿದೆ. ಆಮೇಲೆ ಅವ್ರೊಂದು ಮಾತು ಹೇಳೋರು, ಒಂದೊಂದ್ಸರಿ ಶೂಟಿಂಗ್ ಸ್ಪಾಟಲ್ಲೆಲ್ಲ ಹೋಗ್ತಾ ಅದು ಇತ್ತೀಚೆಗೆ ಲಾಸ್ಟ್ ಬರೋ ಅಷ್ಟೊತ್ತಿಗೆ ಇಲ್ಲಮ್ಮ ಈ ಸಿನಿಮಾ ಓಪನಿಂಗ್ ತಗೊಳುತ್ತೆ ಅಂತ. ನಾನು ಹಂಗೆ ಹೇಳಿದೆ, ಅಲ್ಲ ಸರ್ ಅದು ಹೆಂಗೆ ಸರ್ ಇವತ್ತಿನ ಪರಿಸ್ಥಿತಿ ಜನನೇ ಬರಲ್ಲ ಅಂಥದ್ರಲ್ಲಿ ಹೆಂಗೆ ಸರ್ ಓಪನಿಂಗ್ ತಗೊಳುತ್ತೆ ಅಂತ. ಆದರೂ ಇಲ್ಲಮ್ಮ ನನಗೊಂದು ಸೆನ್ಸ್ ಇದೆ, ಈ ಸಿನಿಮಾ ಕಾಮನ್ ಮ್ಯಾನು 100ಕ್ಕೆ 100 ಓಪನಿಂಗ್ ತಗೊಳ್ಳೋ ಸಿನಿಮಾ ಆಗುತ್ತೆ. ಬೇಕಾದ್ರೆ ನೋಡ್ತಾ ಇರೋ ನಿಮಗೆ ತುಂಬ ಒಳ್ಳೆ ಹೆಸರು ತಂದು ಕೊಡುತ್ತೆ ಅಂತ ಹೇಳಿ ಅವಕಾಶ ಕೊಟ್ಟರು. ಅದಾದಮೇಲೆ ಡಿಸ್ಕಸ್ ಮಾಡಿದ್ದೆ ಕಾಮನ್ ಮ್ಯಾನ್ ಈ ಮೂವಿ. ಇನ್ನು ಸಾಯಿ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಎಲ್ಲೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ತುಂಬಾ ತಿದ್ದಿ ತುಂಬ ಪೇಷನ್ಸಿಂದ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಜಿ ಕೃಷ್ಣ ಸರ್, ಆಮೇಲೆ ದೀಪು ಸರ್, ಮಾರುತಿ ಸರ್ ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಆ್ಯಂಡ್ ನಾನು ಫ್ರೆಶರ್ ಆಗಿಬಿಟ್ಟು ಸ್ವಲ್ಪ ಎಲ್ಲೆಲ್ಲೋ ಎಳೆಯುತ್ತದೆ ತುಂಬ, ಅವಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ನ ಜೊತೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ನನಗೆ ಧೈರ್ಯ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಕಾಮನ್ ಮ್ಯಾನ್ ಮೂವಿ ನನಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಾವು ಅಂತ ಹೋಟೆಲ್ ಬಾ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವರು ನರಸಿಂಹರು ಮತ್ತು ಗೌಡ್ರು ಸಾರ್ ಇಟ್ಟರು, ಒಂದು 50,000 ರೂಪಾಯಿ ನನಗೆ ಅಡ್ವಾನ್ಸ್ ಕೊಟ್ಟರು. ಅವಾಗ ಒಂದು ಮಾತು ಹೇಳಿದ್ರು, ಇಡೀ ಜನನೇ ನಮಗೆ ಸಾಯಿ ಪ್ರಕಾಶ್ ಹಳೆ ಡೈರೆಕ್ಟ್ರು ಅದು ಇದು ಅಂತೇಳಿ ಹೇಳ್ತಾರಪ್ಪ, ಏನಂತ ಅದೇನು ಬಂದರು, ನೀವೇನು ಯೋಚನೆ ಮಾಡಬೇಡಿ ಸರ್, ಹಳೆ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ವಿಷಯಗಳೇನು ಇರೋದಿಲ್ಲ. ಇಲ್ಲಿ ನಾವು ಆಗಿನ ಕಾಲದಲ್ಲಿ ಒಂದು ಸಿನಿಮಾ ಮಾಡಿದ್ದು, ಒಂದು 11 ದಿವಸದಲ್ಲಿ ಒಂದು ಸಿನಿಮಾ ಮಾಡಿದ್ದು, ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ. ನಾವು ಸ್ಟ್ಯಾಂಡ್ ಬಿಟ್ಟು ಕ್ಯಾಮ್ರಾನ ಸ್ಟ್ಯಾಂಡ್ಗೆ ಹಾಕೇ ಇಲ್ಲ, ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದು. ಅದೇ ಥರ ಈ ಸಿನಿಮಾನು ಕೂಡ ಒಂದು 45 ದಿವಸ ಅಂತ ಹೇಳಿದ್ದೀರ, ಒಂದು 10 ದಿವಸ ಮುಂಚೆನೇ ಮುಗಿಸ್ಕೊಟ್ಬಿಡ್ತೀವಿ ಸರ್ ಅಂತ ಹೇಳಿದೆ. ಥ್ಯಾಂಕ್ ಯು ಅಪ್ಪ ಅಂತ ಹೇಳಿದ್ರು. ನಾನು ಡೈರೆಕ್ಟ್ರು ಸುಮಾರು ಒಂದು ಅವರು 150 ಸಿನಿಮಾದಲ್ಲಿ ಒಂದು 40% ನಾನು ಸಿನಿಮಾ ಮಾಡಿದ್ದೀನಿ. ನನಗೆ ಸಾರ್ ಜೊತೆ ಕೆಲಸ ಮಾಡಬೇಕಾದ್ರೆ ಏನೂ ಗೊತ್ತಾಗೋದಿಲ್ಲ. ನನಗೆ ಒಂದೇ ಮಾತಾಡ್ತಾರೆ, ಮಾಮು ಅಂತ ಒಂದು ವಾಯ್ಸ್ ಬರುತ್ತೆ, ನನಗೆ ಅರ್ಥ ಆಗುತ್ತೆ ಅವ್ರು ಏನು ಶಾರ್ಟ್ ಹೇಳಿದ್ರು ಅಂತೇಳಿ. ಆ ಶಾರ್ಟ್ ಹೇಳ್ಕೊಂಡು ಸುಮ್ಮನೆ ತೆಕ್ಕೊಟ್ಟು ಹೋಗ್ತಾ ಇರ್ತೀವಿ. ಅದು ನನಗೂ ಅವ್ರಿಗಿರೋ ಕಾಂಬಿನೇಷನ್ ಅಂಡರ್ಸ್ಟ್ಯಾಂಡಿಂಗು. ಜೊತೆಗೆ ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ಗಳು ಯಾರೇ ಟೆಕ್ನಿಷಿಯನ್ಸ್ ಅವರು ಒಂದು ದಿವಸ ಒಂದು ಸಣ್ಣ ಗಲಾಟೆ ಕೂಡ ಇದ್ದಲ್ಲೇ ಕೆಲಸಗಳು ಮಾಡಿದ್ದೀವಿ. ನಮಗೆ ಭಾಳ ಖುಷಿ ಆಗುತ್ತೆ. ಜೊತೆಗೆ ಕಲಾವಿದರುಗಳು, ಎಲ್ಲ ಕಲಾವಿದರುಗಳು ನನ್ನ ಹಳೆ ಪರಿಚಯದವ್ರೆ, ನಮಗೆ ಸಾಯಿ ಪ್ರಕಾಶ್ ಸರ್ಗೆ ಗೊತ್ತಿರೋಂಥವ್ರೆ. ಒಂದು ದಿವಸ ಒಂದು ಯಾರಾದರೂ ಒಬ್ಬರು ಕ್ಯಾರವನಲ್ಲಿ ಕೂತಿರ್ತಾರೆ, ಲೇಟಾಗಿ ಬರ್ತಾರೆ, ಈ ಥರದ್ದೆಲ್ಲ ಮಾತುಕತೆಯೂ ಇಲ್ಲ. ರೆಡಿ ಮಧ್ಯಾಹ್ನ ಊಟ ಅಂತ ಹೇಳಿದ ತಕ್ಷಣ ಊಟ ಆದ್ಮೇಲೆ ರೆಸ್ಟೆಲ್ಲ ಇಲ್ಲ, ನೆಕ್ಸ್ಟ್ ಟೇಕೆ ರೆಡಿ, ಶಾರ್ಟ್ ರೆಡಿ ಅಂತ ಹೇಳ್ಬಿಡ್ತಾರೆ. ಶಾರ್ಟ್ ರೆಡಿ ಆಗಿಬಿಡ್ತೀವಿ, ಎಲ್ಲರೂ ಬರ್ತಾರೆ, ಕೆಲಸ ಮಾಡ್ತೀವಿ. ಜೊತೆಗೆ ನಾನು ಈಗ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ. ಎಲ್ಲ ನಮ್ಮ ಹಳೆ ಸ್ನೇಹಿತರೆ ಎಲ್ಲರೂ ಒಂದು ಎಕ್ಕೋ ಪರಿಚಯ ಇದ್ದಾರೆ. ಹೊಸದಾಗಿ ನಾವು ಈ ಸರಿ ಮಾಡಿದ್ದು ಅಂದರೆ ಹೀರೋ ಸಾಧ್ಯತೆ ಮಾಡಬೇಕಾದ್ರೆ ಒಂದು ಆ್ಯಕ್ಷನ್ನಲ್ಲಿ ಥ್ರಿಲ್ಲರ್ ಮಂಜಿಗೆ ಒಂದು ಶಾರ್ಟ್ ಹೇಳ್ತೀನಿ. ನಾನು ಥ್ರಿಲ್ಲರ್ ಮಂಜು ಫೈಟ್ ತೆಗಿತೀನಿ ಅಂತ ಹೇಳಿದ್ರೆ ಆ ಫೈಟ್ ಯಾವಾಗಲೂ ಹಿಟ್ ಫೈಟ್ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನಾನು ಥ್ರಿಲ್ಲರ್ ಮಂಜಿಗೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಇದೆ, ನಮ್ಮದು ಹಿಸ್ಟ್ರಿ ಇದೆ ಅಲ್ಲಿ, ಅದು ಹೇಳ್ತಾ ಕೂತ್ಕೊಂಡು ಆಗೋದಿಲ್ಲ. ಅದು ಒಂದು ಶಾರ್ಟಲ್ಲಿ ರನ್ನಿಂಗಲ್ಲಿ ಫೈರ್ ಮೇಲೆ ಬರಬೇಕು, ಫೈರ್ ಮೇಲೆ ಓಡಬೇಕು. ಅದು ಪೇಸ್ಟ್ ಹಾಕ್ತೀವಿ, ಆ ಪೇಸ್ಟ್ ಏನಾದ್ರು ಸ್ವಲ್ಪ ಅಂಟ್ಕೊಂಡ್ಬಿಡ್ತು ಅಂತಂದರೆ ಬರ್ನ್ ಆಗ್ಬಿಡ್ಬೇಕು. ಕಾಲು ಪಾಪ ಅವ್ರಿಗೆ 2 ಸಾರಿ ಬರ್ನ್ ಆಯಿತು. ಬರ್ನ್ ಆದ್ರೂ ಆ ವ್ಯಕ್ತಿ ಬೇರೆ ಯಾರೇ ಇದಾದರೂ ಕೂಡ
ಸಾರ್ ನಾನು ಸ್ಟಾರ್ಟ್ ಮಾಡಿದ್ರೆ ಅದು ಬೇಡ ಅಂತ ಹೇಳ್ತಾರೆ. ಇವರು ಇಲ್ಲ ಕೆಲವು ಒಂದು ಐಡಿಯಾ ಮಾಡ್ಕೊಂಡು ಮಾಡೋಣ ಅಂತ ಹೇಳಿದ್ರು. ನಾನು ಅದಕ್ಕೆಲ್ಲ ನೀರಿಗೆ ಉಳ್ಕೊಡ್ರಿ, ಏನು ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಥರ ರಿಸ್ಕ್ ಶಾಟ್ಗಳು ಮಾಡಿ ಈ ಪಿಕ್ಚರ್ನಲ್ಲಿ ಫೈಟ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ. ಇಡೀ ಸಿನಿಮಾ ಕತೆ ಕೇಳಬೇಕು ಅಂತ ಹೇಳಿದ್ರೆ ಭಾಳ ಅದ್ಭುತವಾದ ಕತೆ ಇದು. ನಾವು ಫಸ್ಟ್ ಏನೇನೋ ಅಂದ್ಕೊಂಡಿದ್ದು, ನಾವೇ ನೆಕ್ಸ್ಟ್ ಸೇಮ್ ಅಂದರು, ನಾನೇ ನೆಕ್ಸ್ಟ್ ಸೇಮ್ ನಾವು ಆಲ್ರೆಡಿ ಒಂದು ರಾಗಿನ ಸಿನಿಮಾ ಮಾಡಿದ್ವಿ, ಬೇರೆ ಏನಾದರೂ ಇದ್ರೆ ಚೆನ್ನಾಗಿರ್ತಿದ್ರು. ಕಾಮನ್ ಮ್ಯಾನ್ ಅನ್ನೋ ಟೈಟ್ಲ್ ಹೆಂಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಇದ್ರು. ಸೊ ಕಾಮನ್ ಮ್ಯಾನ್ ತುಂಬ ಹತ್ರವಾಗಿರುತ್ತೆ ಆಡಿಯನ್ಸ್ಗೆ. ಬೇರೆ ಇರೋದ್ರಿಂದ ಒಂದು ಕಾಮನ್ ಮ್ಯಾನ್ ಪಿಕ್ಚರ್ ಬಂದಿದ್ವಿ ಅಂತ ಬರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸಿನಿಮಾ ಸಕ್ಸಸ್ ಆಗುತ್ತೆ ಅಂತೇಳಿ ಭಾಳ ಭರವಸೆ ಇದೆ. ಕ್ರಿಯಾಲಿಟಿ ಸಕ್ಸಸ್ ಆಗುತ್ತೆ. ಈ ಸಕ್ಸಸ್ಗೆ ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಕಾರಣ ಆಗ್ತಾರೆ, ನಮ್ಮ ಕಲಾವಿದರಿಗೆ ಎಲ್ಲರೂ ಕಾರಣ ಆಗ್ತಾರೆ. ಥ್ಯಾಂಕ್ ಯು. ನಾನು ಕ್ಯಾಮ್ರಾಮನ್ ಆದರೆ ಅವನು ಬರ್ತಾನೆ ನನ್ನ ಜೊತೆ, ಅವ್ನು ಕ್ಯಾಮ್ರಾಮನ್ ಆದರೆ ನಾನು ಅವನ ಜೊತೆ ಹೋಗ್ತೀನಿ. ನಾನು ಅಸ್ಟೆಂಟಾಗಿ ಹೋಗ್ತೀನಿ, ಇಲ್ಲಾಂದರೆ ನಾನು ಕ್ಯಾಮ್ರಾಮನ್ ಆದರೆ ಅವನು ಅಸ್ಟೆಂಟಾಗಿ ಹೋಗ್ತಾನೆ. ಎಲ್ಲ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಾಗಿ ಕೆಲಸ ಮಾಡ್ತೀವಿ. ಅವನದು ಸುಮಾರು ಒಂದು 12 ಸಿನಿಮಾ ಆಗಬೇಕು. ಅವನ ಜೊತೆ ಹೋಗ್ತೀನಿ ಕೆಲಸಕ್ಕೆ. ಬಟ್ ಅಷ್ಟೆಂಟೇ ಅಂತ ಹೋಗೋದಿಲ್ಲ, ಮಾನಿಟ್ರ್ ಮುಂದೆ ಕೂತ್ಕೊಂಡಿರ್ತೀನಿ. ಈ ಪಿಕ್ಚರು ಕೂಡ ಆಲ್ಮೋಸ್ಟ್ ಅವನೇ ಆಪ್ರೇಟ್ ಮಾಡಿದ್ದು. ನಾನು ಬರೀ ಮಾನಿಟ್ರ್ ಮುಂದೆ ಕೂತಿದ್ದು, ಏನಾದ್ರು ಸಣ್ಣ ಪುಟ್ಟ ವಿಷಯ ಇತ್ತಂದರೆ ರೈಟ್ ಲೆಫ್ಟು ಪಿಟ್ ಅಂತ ಹೇಳ್ಕೊಂಡು ಕಾಲಾಗಿ ಬಿಡ್ತೀನಿ. ಸಿನಿಮಾ ಮಾಡ್ತಿದ್ದಾರಂತೆ, ನೀವು ಮ್ಯೂಸಿಕ್ ಮಾಡ್ತೀಯ ಅಂತ ನಾನು ಹೇಳಿದೆ, ಯಾರಿಗೂ ಕೊಡಬೇಡಿ, 2 ದಿವಸ ಎಲ್ಲ ಓಡ ಬರ್ತೀನಿ ಬಾಂಬೆ ಅಂತ ಕೇಳಿ ಓಡ್ ಬಂದೆ. ಗುರುಗಳ ಹತ್ರ ಹೋದಾಗ ಅವ್ರನ್ನ ನೋಡಿದಾಗ ನನಗೆ ಅಲ್ಲಿ ಸಾಯಿಬಾಬಾ ಕೂತಂಗೆ ನನಗೆ ಫೀಲ್ ಆಯಿತು. ಯಾಕೆಂದರೆ ಅವ್ರನ್ನ ನೋಡಿದ್ರೆ ಅವ್ರನ್ನ ನನಗೆ ಅದೇ ಫೀಲ್ ಆಗೋದು ಅವ್ರು ನೋಡಿದಾಗಿಲ್ಲ. ಸೊ ನಾನು ಹೇಳಿದೆ, ಗುರುಗಳೇ ಹಿಂಗೆ ಅಂತ. ಅವರು ಇನ್ನೊಬ್ಬ ಮಗನ ಆಮೇಲೆ ಮಾತಾಡೋಣ ಅಂತ ಕಳಿಸಿದ್ರು, ಮಾತಾಡಿ ನನ್ನ. ಅದಾದ್ಮೇಲಿಂದ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಎಂಡ್ ಆಯಿತು ನಮಗಿನ್ನೂ ಗೊತ್ತಾಗಿಲ್ಲ ಅದು. ಯಾಕೆಂದರೆ ಅವರು ಒಂದು ಚಿಕ್ಕ ವಿಷಯ ಹೇಳಲೇಬೇಕು. ನಾನು ಟೈಲರ್ ತಬ್ಲಿ ಮಾಡುವಾಗ ಹಂಸಲೇಖ ಅಷ್ಟೇಂಡ್ ನಾನು, ಗುರುಗಳು ಅದಕ್ಕೆ ಡೈರೆಕ್ಟ್ರು. ಅವರು ತುಂಬ ತಯಾರಿ ಇಟ್ಕೊಂಡು ಬರುವಂಥ ಒಬ್ಬ ನಿರ್ದೇಶಕರು. ಅವ್ರು ಸುಮ್ಮನೆ ವೇಗಾಗಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಆಗಲಿ ಅಥವಾ ಅವ್ರ ಟೆಕ್ನಿಷಿಯನ್ಸ್ ಹತ್ರಾಗಿ ಹೋಗೋದು. ಅವ್ರು ಫಸ್ಟ್ ಅವ್ರಿಗೆ ಗೊತ್ತು, ಇಸ್ ವೆರಿ ಕ್ಲಿಯರ್ ಅವ್ರಿಗೆ ಏನು ಬೇಕು, ಯಾವ ಥರ ಸಾಂಗ್ ಬೇಕು, ಅದನ್ನು ತುಂಬ ತಯಾರಿಯಲ್ಲಿ ಬರುವಂಥ ನಿರ್ದೇಶಕರು. ಸೊ ಈ ಸಿನಿಮಾಕ್ಕೂ ಮ್ಯೂಸಿಕ್ ಮಾಡುವಾಗ ಇಟ್ ವಾಸ್ ವೆರಿ ಈಸಿ. ಗುರುಗಳು ನನಗೆ ವಿನಯ್ ಇದು ಬೇಕು, ಸರಿ ಗುರುಗಳೇ 2 days ಬಿಟ್ಟು ಕಳಿಸಿದೆ, ಓಕೆ ಅನ್ನೋರು. ಸೊ ದಟ್ ಈಸ್ ಬಿಕಾಸ್ ಅವ್ರಿಗೆ ಆ ಕ್ಲಾರಿಟಿ ಆಫ್ ಥಾಟ್ ನಮಗೆ ಅವ್ರು ತುಂಬೋರು. ಸೊ ಕೆಲಸ ಹಾಗೆ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ ನಮಗೆ. ಬಿಕಾಸ್ ಅಲ್ಲೂ ಕೂಡ ಗುರುಗಳ ಹತ್ರ ಬಂದಾಗಲೂ ಕೂಡ ನಾನು ಚಿಕ್ಕ ಹುಡುಗಾಗಿದ್ದರಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಎಷ್ಟು ತಯಾರಿಯಿಂದ ಒಬ್ಬ ನಿರ್ದೇಶಕ ಬರಬೇಕು ಅನ್ನೋದು. ಆ್ಯಕ್ಚುಲಿ ಅದೊಂದು ಇನ್ಸ್ಪಿರೇಷನ್ ನನಗೆ. ನಾನು ಮುಂದೆ ಏನೇ ಕೆಲಸ ಮಾಡಬೇಕು ಇಷ್ಟು ತಯಾರಿ ಇಟ್ಕೊಂಡೇ ಎಲ್ಲರೂ ಹೋಗಬೇಕು, ಇಲ್ಲಾಂದರೆ ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಹೇಗೆ ಮುಂದುವರಿಯೋಕ್ಕಾಗತ್ತೆ ಅಂತ ಅದೊಂದು ಎಕ್ಸಾಂಪಲ್. ಥ್ಯಾಂಕ್ ಯು ಗುರುಜಿ, ದಟ್ ಇಸ್ ಆಲ್ವೇಸ್ ಎನ್ ಎಕ್ಸಾಂಪಲ್ ಇತ್ತು. ಸಾಂಗ್ಸ್ ಅಂತೂ ಅದ್ಭುತವಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಅದು ನೀವು ಕೇಳಿದಾಗ ನೀವು ಹೇಳಬೇಕು. ಎರಡನೇದಾಗಿ ನಾನು ಗೌರಿಶಂಕರ್ ಸರ್ ಬಗ್ಗೆ ಮಾತಾಡಬೇಕು. ಗೌರಿಶಂಕರ್ ಸರ್ ತುಂಬ ಹಸಿವಿರುವಂಥ ಹೀರೋ. ತುಂಬ ಹಸಿವಿದೆ ಅವರಿಗೆ, ಗೆಲ್ಲಬೇಕು ಅನ್ನೋ ಹಸಿವಿದೆ, ಕಲಿಬೇಕು ಅನ್ನೋ ಹಸಿವಿದೆ. ಅವ್ರು ಯಾವಾಗಲೂ ನನ್ನ ಜೊತೆ ಫೋನಲ್ಲಿ ಮಾತಾಡಿದಾಗ ಹೇಳೋರು, ಅವ್ರು ಮಿಸ್ಟೇಕ್ಸ್ ಮಾಡಿದಾಗ ಹೇಗೆ ಸಾಯಿ ಪ್ರಕಾಶ್ ಸರ್ ಉಡ್ಸೆ ನೋಡಪ್ಪ ಇದು ಇಷ್ಟು ಶಾರ್ಟು, ಇದು ಇಷ್ಟೇ, ಇದಕ್ಕಿಂತ ಜಾಸ್ತಿ ಮಾಡೋ ಅಗತ್ಯನೂ ಇಲ್ಲ ಅಂತ ಅವ್ರಿಗೆ ಗೈಡ್ ಮಾಡೋರು ಅಂತ ಭಾಳ ಕ್ಲಿಯರ್ ಕಟ್ ಆಗಿ ಗೌರಿ ಸರ್ ಹೇಳೋರು, ಸಾಯಿ ಸರ್ ಜೊತೆ ಡಿಸ್ಕಸ್ ಮಾಡೋರು ಹೇಳಿದ್ದಾರೆ. ಸೊ ಲರ್ನಿಂಗ್ ಪ್ರಾಸೆಸ್ ಏನಿದೆ ಫಾರ್ ಯಂಗ್ಸ್ಟರ್ಸ್ ಲೈಕ್ ಅಸ್, ಅದು ಸಾಯಿ ಪ್ರಕಾಶ್ ಸರ್ ಹತ್ರ ನಮಗೆ ಡೈಲಿ ಸಿಗುತ್ತೆ. ಸೊ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನೆಕ್ಸ್ಟು ಈ ಪ್ರಾಜೆಕ್ಟಿಗೆ ನಾನು ಬರೋದಕ್ಕೆ ಲೈಕ್ ಐ ಸೆಡ್ ನಮ್ಮ ಗಿರೀಶ್ ಗೌಡ್ರು ಕಾರಣ. ಇಲ್ಲಿದ್ದಾರೆ ಗಿರೀಶ್ ಗೌಡ್ರು. ನಮ್ಮ ನಿರ್ಮಾಪಕರನ್ನ ನಮ್ಗೊಂದ್ಸಲಿ ಮೀಟ್ ಮಾಡಿಸಿದ್ರು. ಮೀಟ್ ಮಾಡಿಸಾದ್ಮೇಲಿಂದ ಸಾಂಗ್ಸ್ ಮುಗಿಯೋವರೆಗೂ ನಾನು ನಿರ್ಮಾಪಕರನ್ನ ಮೀಟೇ ಮಾಡಿಲ್ಲ. ಸಾಂಗ್ಸ್ ಎಲ್ಲ ಮುಗಿದ ಮೇಲೆ ನಾನು ಒಂದು ದಿವಸ ಗುರುಜಿ ಶೂಟಿಂಗಲ್ಲಿದ್ದರು, ನಾನು ಶೂಟಿಂಗ್ ಹೋದೆ. ಗುರುಜಿ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿಂಗರ್ಸ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂದೆ. ಹಸು ನಮಗೂ ಆಸೆ. ಅವರು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಪ್ಪ, ಡೆಫಿನೆಟ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂದರು. ನಾನು ನಂತರ ನಮ್ಮ ನರಸಿಂಹಮೂರ್ತಿ ಸರ್, ಅವಾಗ ನನಗೆ ಫಾರ್ಮಲ್ ಆಗಿ ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿದ್ದೆ ನರಸಿಂಹಮೂರ್ತಿ ಸರ್ ಹತ್ರ. ಆಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನೋಡಿ ಸರ್ ಸಾಂಗ್ ಹಿಂಗೆ ಬಂದಿದೆ, ಡೈರೆಕ್ಟ್ರ್ ಹೇಗೆ ಹೇಳಿದ್ದಾರೆ ಹಾಗೆ ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಇದಕ್ಕೆ ಈ ಸಿಂಗರ್ಸ್ ಹಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂ ಬಂದಾಗ ಸಿನಿಮಾಗೆ ಇಟ್ ಈಸ್ ಎ ಪ್ರೊಫೆಷ್ನಲ್ ಆ್ಯಡ್ ಆನ್ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಅವರು ಸರಿ ಏನು ಬೇಕು ಹೇಳು ಅಂತ ಹೇಳಿದ್ರು, ಒಂದು ಲಿಸ್ಟ್ ಕೊಟ್ಟೆ.
ಅದ್ಭುತವಾಗಿ ನಮ್ಮ ಸಾಯಿ ಸರ್ವೇಶ್ ಅವರು ಇದರಲ್ಲಿ ಲಿರಿಕ್ಸ್ ಬರೆದಿದ್ದಾರೆ. ಬಹಳ ಅದ್ಭುತವಾದ ರೈಟರ್. 2 ಹಾಡನ್ನ ಬರೆದಿದ್ದಾರೆ ಅವರು. ನಿನ್ನೆ 2 ಹಾಡನ್ನ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಸೊ ಹಾಡುಗಳು ಚೆನ್ನಾಗಿ ಬಂದಿತ್ತು. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಡೈರೆಕ್ಟರ್ ಸರ್ ಹತ್ರ ಡಿಸ್ಕಸ್ ಮಾಡಿದ್ವಿ, ಒಂದ್ಸಲಿ ನೀವು ಇದಕ್ಕೊಂದು ಪರ್ಮಿಷನ್ ಕೊಟ್ಬಿಟ್ರೆ ಆಗುತ್ತೆ ಅಂತ. ಸೊ ಜಾವೇದ್ ಅಲಿ, ಬಾಬಾ ಸೈಗಲ್, ಬಹಳ ವರ್ಷಗಳ ನಂತರ ಬಾಬಾ ಸೈಗಲ್ ಅವ್ರನ್ನ ಕರ್ಕೊಂಡ್ಬಂದಿದ್ವಿ ವಾಪಸ್ ಕನ್ನಡಕ್ಕೆ. ಕನ್ನಡ ಹಾಡೇ ಇರಲಿಲ್ಲ ಬಾಬಾ ಸೈಗಲ್ ಅವರು, ನನ್ನ ಭಾಳ ಒಳ್ಳೆ ಸ್ನೇಹಿತರು. ಸೊ ಅವ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈ ಥರದ್ದೊಂದು ಫಾಸ್ಟ್ ಸಾಂಗು, ನೀವು ನಾವೆಲ್ಲ ಬಾಬಾ ಸೈಗಲ್ ಫ್ಯಾನ್ಸ್. 90s 2000s ನಾ ಲಿಟ್ರಲಿ ರೂಲ್ ಮಾಡಿದಂಥವ್ರು ಬಾಬಾ ಸೈಗಲ್ ಅವರು ಬಾಂಬೆಯಲ್ಲಿ. ಸೊ ಅವರ ವಾಯ್ಸ್ನ ನಮ್ಮ ಸಿನಿಮಾಕ್ಕೆ ತರಬೇಕು ಅಂತ ನಾನು ನರಸಿಂಹ ಸರ್ ರಿಕ್ವೆಸ್ಟ್ ಮಾಡಿದ್ವಿ. ಇಬ್ಬರು ಹೈದರಾಬಾದ್ ಹೋದ್ವಿ. ಅವರು ಭಾಳ ಖುಷಿಯಿಂದ ಹಾಡ್ಕೊಟ್ರು ಸಾಂಗ್ ನನಗೆ. ಜಾವೇದ್ ಅಲಿ ಅವ್ರು ಹಾಡಿದ್ರು. ನೆಕ್ಸ್ಟು ನಿಮಗೆ ಗೊತ್ತು, ಫ್ರಮ್ ಎ ಆರ್ ರೆಹಮಾನ್ ಟು ಪ್ರೀತಮ್ ಎಲ್ಲರ ಜೊತೆ ಕೆಲಸ ಮಾಡಿದಂಥವ್ರು ಜಾವೇದ್ ಅಲಿ. ಮ್ಯಾಜಿಕಲ್ ವಾಯ್ಸ್. ಸೊ ಅದ್ಭುತವಾಗಿ ಆಡಿದ್ದಾರೆ ನಮ್ಮದೊಂದು ಮೆಲಡಿ ಸಾಂಗ್ನ. ಅದಾದ ನಂತರ ಕೈಲಾಶ್ ಕೇರ್ ಒಂದು ಅದ್ಭುತವಾದ ಹಾಡನ್ನ ಕೈಲಾಶ್ ಕೇರ್ ಹಾಡ್ಕೊಟ್ರು ನನಗೆ. ಅದಾದ ನಂತರ ನಮ್ಮ ಸಪ್ತಸಾಗರದ ಅಚ್ಚೆಯಲ್ಲೂ ಹೀರೋಯಿನ್ ಇರಲಿಲ್ಲ, ಚೈತ್ರ ಆಚಾರ್ ಅವರು. ಸೊ ನಾನು ಗಿರೀಶ್ ಗೌಡ್ ಹತ್ರ ಡಿಸ್ಕಸ್ ಮಾಡಿದೆ, ಪ್ರೊಡ್ಯೂಸರ್ಸ್ ಹತ್ರ ಡಿಸ್ಕಸ್ ಮಾಡಿದೆ. ಅದಾದ ನಂತರ ನಿರ್ದೇಶಕರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಇವರು ಆರ್ಟಿಸ್ಟು, ತುಂಬ ಅದ್ಭುತವಾದ ನಟರು, ಬಟ್ ನಾನು ಒಂದು ಸೂಜಿಗಾದ ಸೂಜಿ ಮಲ್ಲಿಗೆ ಸಾಂಗ್ ಕೇಳಿದ್ದು, ಭಾಳ ಅದ್ಭುತವಾಗಿ ಹಾಡ್ತಾರೆ, ಇವ್ರ ಕೇಳಿ ಒಂದು ಸಾಂಗ್ ಹಾಡಿಸ್ಬೋದ ನಾನು ಅಂತ ಕೇಳಿದೆ. ಅವರು ಒಪ್ಪಿದ್ರೆ ಹಾಡ್ಸೋಣ, ತಪ್ಪೇನಿದೆ. ಸೊ ವಿ ಸ್ಪೋಕ್ ಟು ಚೈತ್ರ ಆಚಾರ್ ಆ್ಯಂಡ್ ತುಂಬ ಖುಷಿಯಿಂದ ಅವ್ರು ನನಗೆ ಈ ಹಾಡನ್ನು ಹಾಡ್ಕೊಟ್ರು. ಭಾಳ ಅದ್ಭುತವಾಗಿ ಹಾಡಿದ್ದಾರೆ ಅವರು ಕೂಡ. ಸೊ ಹೀಗೆ ಸ್ಟಾರ್ಟ್ ಆದಂಥ ಕಾಮನ್ ಮ್ಯಾನ್ ಲೈಕ್ ಗುರುಜಿ ಇದ್ದಾಗ ಹೇಳಿದ್ರು, ಅದು ಯಾವಾಗ ಸ್ಟಾರ್ಟ್ ಆಯಿತು, ಅವಾಗ ಹೆಂಗೆ ಎಂಡ್ ಆಯಿತು ಒಂದು ಗೊತ್ತಾಗಿಲ್ಲ ನಮಗೆ. ಸೊ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಸ್ ಎ ಟೆಕ್ನಿಷಿಯನ್ ಟು ವರ್ಕ್ ವಿತ್ ಸಾಯಿ ಪ್ರಕಾಶ್ ಸರ್ ಆ್ಯಂಡ್ ಟು ವರ್ಕ್ ವಿತ್ ಅ ವಂಡರ್ಫುಲ್ ಪ್ರೊಡ್ಯೂಸರ್ ಲೈಕ್ ನರಸಿಂಹಮೂರ್ತಿ ಸರ್. ಯಾವುದಕ್ಕೂ ನನಗೆ ಇದುವರೆಗೂ ಇಲ್ಲ ಅಂದಿಲ್ಲ ಅವರು. ಇನ್ನು ಏನು ಮಾಡಬೇಕು, ಚೆನ್ನಾಗಿದ್ದರೆ ಮಾಡು ಅಂತ ಹೇಳ್ತಾರೆ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಹೂ ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ಎನಿ ಫಿಲ್ಮ್. ವಿಚಾರ ಹೇಳ್ತೀನಿ, ಬಹುಶಃ ನಿಮಗೆ ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ಬೋದು. ಮೊದಲನೇದಾಗಿ ನರಸಿಂಹಮೂರ್ತಿ ಸರ್ ಅವರು ನಮ್ಗೆ ತುಂಬ ಆತ್ಮೀಯರು. ಫಸ್ಟ್ ಸಿನಿಮಾ ಮಾಡೋಕ್ಕೆ ಬಂದಾಗ ಸರ್ ಸದ್ಯಕ್ಕೆ ಸಿನಿಮಾ ಮಾಡಬೇಡಿ ಈಗ ಅಂತ ಹೇಳಿದವ್ರೆ ನಾನು. ಅದಾದಮೇಲೆ ಏನಾಯಿತು ಅಂದರೆ ಅವರು ಸಾಯಿ ಪ್ರಕಾಶ್ ಅವ್ರಿಗೆ ಕರ್ಕೊಂಡೋಗಿ ಕತೆ ಎಲ್ಲ ಹೇಳಿಸ್ಬಿಟ್ರು. ಅದಾದಮೇಲೆ ಸರ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಲೇಬೇಕು ಅಂತ ಹೇಳಿದ್ರು ನಾನು. ಸೊ ಅಂಥ ಒಂದು ಅದ್ಭುತವಾದ ಕಾಂಬಿನೇಷನ್ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು. ಸೊ ಅವರಿಬ್ರು ಆಲ್ರೆಡಿ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಆಯಿತು ಬಿಡಿ ಸರ್ ಮಾಡೋಣ. ಯಾಕಂದರೆ ಬಹುಶಃ ಎಲ್ಲರಿಗೂ ಗೊತ್ತು, ನಾನೊಂದು ಇಂಡಸ್ಟ್ರಿಗೆ, ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷದ ಮೇಲೆ ಆಯಿತು. ಸುಮಾರು ಸಿನಿಮಾಗಳು ಬರೋದು ಹೋಗೋದು, ಪ್ರೊಡ್ಯೂಸರು ಡೈರೆಕ್ಟರ್ಸು ಇದನ್ನೆಲ್ಲ ನೋಡಿದ್ದೀನಿ. ಬಟ್ ಈ ಒಂದು ಕಾಂಬಿನೇಷನಲ್ಲಿ ಈ ಸಿನಿಮಾ ಮಾಡೋಕ್ಕೆ ಹೊರಟಾಗ, ಯಾಕಂದರೆ ಹರಿವು ಸಿನಿಮಾ ಮಾಡೋಣ 10 ವರ್ಷ ಆಯಿತು, ಅದಾದಮೇಲೆ ಯಾವುದೂ ಸಿನಿಮಾ ಮಾಡಿರಲಿಲ್ಲ. ಬಟ್ ಈ ಸಿನಿಮಾಗೆ ನಾನು ಒಂದು ಪ್ರೊಡಕ್ಷನಲ್ಲಿ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿರ್ತೀನಿ ಅಂತ ಹೇಳಿ ನಿಂತ್ಕೊಂಡು ನನ್ನ ಕಂಪ್ಲೀಟ್ ಸಪೋರ್ಟ್ ಏನಿದೆ ಅದು ಕೊಟ್ಟು ಮಾಡಿದರೆ. ಬಟ್ ಇಡೀ ಸಿನಿಮಾ ವಾಸ್ ಅ ವಂಡರ್ಫುಲ್ ಜರ್ನಿ. ನಾನು ಯಾವಾಗಲೂ ಹೇಳ್ತಿದ್ದೆ, ಬಹುಶಃ ಸ್ವಲ್ಪ ಹಡಬರು ಗೊತ್ತಿರ್ತಾರೆ, ರವಿಚಂದ್ರನ್ ಸರ್ ಯಾವಾಗಲೂ ಸಿನಿಮಾ ಮುಹೂರ್ತದ ದಿವಸ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾಯಿದ್ರು ಅಲ್ವಾ ಸರ್? ಸೊ ಸಾರಿ, ದ್ವಾರಕೀಶ್ ಸರ್. ಓಕೆ. ಸೊ ಹಾಗೆ ನಾವು ಈ ಸಿನಿಮಾ, ನನಗೊಂದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಹೇಳಿದೆ, ಸರ್ ನಾವು ಸಿನಿಮಾ ಯಾವತ್ತು ಮುಹೂರ್ತ ಮಾಡ್ತೀವಲ್ಲ ಅವತ್ತು ರಿಲೀಸ್ ಡೇಟು ನನಗೆ ಬೇಕು ಅಂತ ಹೇಳಿದ್ವಿ. ಸೊ ಹಾಗಾಗಿ ನಾವು ಜಾನ್ವರಿ ಮುಹೂರ್ತ ಮಾಡಿದ್ವಿ. ಸೊ ಜೂನಲ್ಲಿ ಸಿನಿಮಾ ಮಾಡಬೇಕು, ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಅದಕ್ಕೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಈ ವರ್ಷ ಈ ಒಂದು ಕಂಟೆಂಟ್, ಡೈಲಾಗ್ಸ್, ಸಾಂಗ್ಸು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಥರ ಮಾಡಿ ಸಾಯಿ ಪ್ರಕಾಶ್ ಅವರು ಮಾಡಿದ್ದಾರೆ ಈ ಸಿನಿಮಾನ. ಇಡೀ ಸಿನಿಮಾ ವರ್ಕ್ ಮಾಡಿದ್ದು ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ ಆಗಿ 2026ರಲ್ಲಿ ಕಾಮನ್ ಮ್ಯಾನ್ ಸಕ್ಸಸ್ ಆಗೇ ಆಗುತ್ತೆ. 100% ಈ ಸಿನಿಮಾದ 100ನೇ ದಿವಸದ ಫಂಕ್ಷನಲ್ಲಿ ನಾನು ಇರ್ತೀನಿ. ಅವತ್ತು ನೀವೆಲ್ಲರೂ ನಾನು ನೋಡ್ತೀರಾ. ಇದು ನಾನು ಇವತ್ತು ನಿಮ್ಮೆಲ್ಲರಿಗೂ ಕೊಡ್ತಿರೋ ಮಾತು. ಯಾಕಂದರೆ ಅಷ್ಟು ದೊಡ್ಡ ಒಂದು ತಂಡ ಕಟ್ಕೊಂಡು, ನೀವು ಬರೀ ಈ ಸಿನಿಮಾದಲ್ಲಿ 4-5 ಜನ ಆರ್ಟಿಸ್ಟ್ ಇಲ್ಲ, ಹೆಚ್ಚು ಕಮ್ಮಿ ಒಂದು 200-250 ಜನ ಆರ್ಟಿಸ್ಟ್ ಇದ್ದಾರೆ. ಅಷ್ಟು ಜನ ಆರ್ಟಿಸ್ಟ್ ಇಟ್ಕೊಂಡು ಸಾಯಿ ಪ್ರಕಾಶ್ ಸರ್ ಎಲ್ಲ ಹ್ಯಾಂಡಲ್ ಮಾಡಿ, ಅದಕ್ಕೆ ತಕ್ಕಂಗೆ ನರಸಿಂಹಮೂರ್ತಿ ಸರ್ ಎಲ್ಲ ಸಪೋರ್ಟ್ ಕೊಟ್ಟರು. ಅದೇ ಥರ ಸಾಂಗ್ಸ್ ಬಂದು ವಿನಯ್ ಹ್ಯಾಂಡಲ್ ಮಾಡಿದ್ರು. ಸೊ ಎಲ್ಲರೂ ಇಡೀ ಟೀಮ್ ಏನಿದೆಯಲ್ಲ, ಕಂಪ್ಲೀಟ್ ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಯಾವಾಗಲೂ ಟೀಮ್ ವರ್ಕಲ್ಲಿ ನಂಬಿಕೆ ಇಟ್ಟಿರೋನು. ಸೊ ಹಾಗಾಗಿ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಈ ಸಿನಿಮಾ ಈ ವರ್ಷ ನಾವು ಖಂಡಿತ ಇದನ್ನು ನಾವು ಎದುರು ನೋಡ್ಬೋದು ಅನ್ನೋದೊಂದು ನನ್ನ ಕಾನ್ಫಿಡೆಂಟ್ ಆನ್ಸರು. ಎಸ್ ರೆಡಿ. ಹಾಗೆ ರೀ, ಹಾಗೆ ಇದ್ದೀವಿ. ಒಂದು ನಿಮಿಷ.
ಸ್ಮೈಲ್ ಮಾಡಿ